ಒಂದು ಓಕೆ. ಸೊ ಇಲ್ಲಿಗೆ 1ರಿಂದ 11ನೇ ಶ್ಲೋಕದವರೆಗೂ ಏನು ಅಂತ ಹೇಳಿದ್ದೆ? ಏನ್ ಶ್ಲೋಕಗಳು ಅಂತ ಹೇಳಿದ್ದೆ? ಇದು 3 ಡಿವೈಡ್ ಮಾಡಿದ್ವಿ ಅಲ್ವಾ? ಯುದ್ಧದ ಸಿದ್ಧತೆ ಪ್ರಭು. ಯಾವುದು? ಯುದ್ಧದ ಸಿದ್ಧತೆ ಅಲ್ವಾ? ಯುದ್ಧದ ನೋಡಿ ಇಲ್ಲಿ 11ನೇ ಶ್ಲೋಕದವರೆಗೂ ಎಲ್ಲಾ ಶ್ಲೋಕಗಳನ್ನ ಬೇಕಾದ್ರೆ ನೀವು ನೋಡ್ಕೊ ಬನ್ನಿ. ಶ್ಲೋಕಗಳೆಲ್ಲ ಯುದ್ಧದ ಸಿದ್ಧತೆನೇ ತರನೇ ಇರುತ್ತೆ. ಫಸ್ಟ್ ಧೃತರಾಷ್ಟ್ರ ಹೇಳ್ದ ಯುದ್ಧದ ಸಿದ್ಧತೆ ಹೆಂಗ್ ನಡೀತಾ ಐತೆ, ಏನೇನ್ ಆಗ್ತಾ ಇದೆ ಅಂತ. ಆಮೇಲೆ ಸಂಜೆ ಹೇಳ್ದ ದುರ್ಯೋಧನ ಹೋಗ್ಬಿಟ್ಟು ದ್ರೋಣಾಚಾರ್ಯರ ಹತ್ರ ಈ ತರ ಹೇಳ್ತಾ ಇದ್ದಾರೆ, ಗುರುಗಳ ಹತ್ರ ಈ ತರ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಬಂದ. ಸೊ ಅದು ಕೂಡ ಸಿದ್ಧತೆ ತರ ಇತ್ತು. ಮತ್ತೆ ದ್ರೋಣಾಚಾರ್ಯರಿಗೆ ದುರ್ಯೋಧನ ಹೇಳ್ತಾನೆ, ಅದು ಇದು ಒಂದೇ ರೀತಿ ಅದು ಶ್ಲೋಕದ ಯುದ್ಧದ ಸಿದ್ಧತೆ ಇತ್ತು. ಮತ್ತೆ ಭೀಮಾರ್ಜುನ ಇವರು ದುರ್ಯೋಧನ ಹೇಳ್ತಾನೆ ದ್ರೋಣಾಚಾರ್ಯರಿಗೆ ಯುದ್ಧದಲ್ಲಿ ಯಾವ ಕಡೆ ಯಾವ ತರ ಇದ್ದಾರೆ ಅಂತ. ಅದು 11ನೇ ಶ್ಲೋಕದವರೆಗೂ ಅದೇ ತರ ಇದೆ. ನೆಕ್ಸ್ಟ್ ಇವಾಗ 12ನೇ ಶ್ಲೋಕದಿಂದ ನೋಡಿ ಚೇಂಜ್ ಆಗುತ್ತೆ ವಿಷಯ. ಏನು 12ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೆ ಏನಿದೆ? ಪಾಂಡವರ ಜಯದ ಸೂಚನೆ ಬರ್ತಾ ಇರೋದು. ಈಗ 12ರಿಂದ ಇಲ್ಲಿವರೆಗೆ ಗೊತ್ತಾಯ್ತಲ್ಲ? ಓಕೆ, ಎಲ್ಲಾ ವಿಷಯನೂ ನಿಮ್ಗೆ ಗೊತ್ತಾಗಿದೆ. ಅದನ್ನ ಯಾವ ರೀತಿ ಅಳವಡಿಸ್ಕೊಳ್ಳೋದು ಅಂತಾನು ಗೊತ್ತಾಗಿದೆ. ಏನಾದ್ರು ಅದ್ರ ಬಗ್ಗೆ ಪ್ರಶ್ನೆ ಇದ್ರೆ ಅಕಸ್ಮಾತ್ ಕೇಳಿ. ಓಕೆ, ಶ್ಲೋಕ 12. ವಿಡಿಯೋ ಬರ್ತಾ ಇಲ್ಲ. ಸಂಜಯನ್ ಹರ್ಷಂ ಕುರು ವೃದ್ಧಾ ಪಿತಾಮಹ ಶಂಕಂ ದದ್ಮೋ ಪ್ರತಾಪವಾನ್ ಅವನ ಸಂಪಶ್ಯ ಹೆಚ್ಚಿಸಿ ವೃದ್ಧ ಪಿತಾಮಹ ಅಜ್ಜ ಸಿಂಹನಾದವನ್ನು ವಿನೋದ ಮೊಳಗಿಸಿ ಕಂ ತದ್ಮೋದಿದರು ಪ್ರತಾಪವುಳ್ಳ. ಅನುವಾದ: ಕುರುಕುಲ ಪಿತಾಮಹರು ಯೋಧರು ತಾತ ಪ್ರತಾಪಶಾಲಿ ಗರ್ಜನೆಯಂತೆ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಸೊ ಇವಾಗ ಏನು ಸರಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ, ವಿಡಿಯೋನು ಬರ್ತಾ ಇಲ್ಲ, ಮತ್ತೆ ಇದು ಬರ್ತಾ ಇಲ್ಲ, ಸರಿ ಕೇಳಿಸ್ತಾ ಇಲ್ಲ. ವಿಡಿಯೋ ಬರಲ್ಲ, ವಿಡಿಯೋ ಅಲ್ಲಿ ಏನೋ ಪ್ರಾಬ್ಲಮ್. ಸರಿ ಆಯ್ತು, ಇದು ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಓಕೆ, ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲಿ ವಿಡಿಯೋ ಬರ್ತಾ ಇಲ್ಲ, ಕೇಳಿಸ್ಕೊಳ್ಳಿ. ಓಕೆ, ಹಂಗೆ ಸೊ ಅಲ್ಲಿ ಸ್ಲೈಡ್ ಅಲ್ಲಿ ಆದ್ರೂ ನೋಡ್ಕೊಳ್ಳಿ ಪಾಯಿಂಟು. ಸರಿ ಕೇಳಿಸಿಲ್ಲ ಅಂದ್ರೆ ಸ್ಲೈಡ್ ಅಲ್ಲಿ ಎಲ್ಲ ಏನು ಮುಂದೆ ಹಿಂದೆ ಹೋಗ್ತಾನೂ ಇಲ್ಲ, ಕೇಳಿಸ್ಕೊಳ್ಳಿ. ಓಕೆ, ಸೊ ಕುರುಕುಲ ಪಿತಾಮಹರು ಯೋಧರು ತಾತ ಪ್ರತಾಪಶಾಲಿಗಳ ಭೀಷ್ಮರು ಇಲ್ಲಿ ಭೀಷ್ಮದೇವ ಏನ್ ಮಾಡ್ತಾ ಇದ್ರೆ ಇವಾಗ ಶಂಕನ ಓದ್ತಾ ಇದ್ದಾರೆ. ಯಾವಾಗ ದುಷ್ಮ ಸರಿ ಆಯ್ತು, ಇವಾಗ ಯುದ್ಧ ಶುರು ಮಾಡಬೇಕು ಅಂತ ಏನ್ ಮಾಡ್ದ, ಶಂಕನ ಓದ್ತಾರೆ. ಶಂಕ ಊದ ಸಂಕೇತ ಏನಿತ್ತು? ನಾವು ರೆಡಿ ಇದೀವಿ, ನೀವು ರೆಡಿ ಆಗಿ ಅಂತ. ಯುದ್ಧದಲ್ಲಿ ಯಾವುದೇ ಒಂದು ಇದು ಕೂಡ ಶಂಕನ ಓದ್ತಿದೀವಿ. ಶಂಕನ ಓದ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಕಡೆಯಿಂದ ರೆಡಿ, ನೀವು ರೆಡಿ ಆಗಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಏನಾರ ಒಂದು ವಿಷಯ ಸೂಚನೆ ತಿಳಿಸ್ಬೇಕಾದ್ರೆ ಈ ತರ ತಿಳಿಸ್ತಾ ಇದ್ರು. ರೆಡಿ ಆದ್ಮೇಲೆ ಎಲ್ಲ ಈಗ ನಾವು ಕ್ರಿಕೆಟಲ್ಲೂ ಕೂಡ ರೆಡಿ ಆಯ್ತು ಅಂತ ಅಂದ್ಬಿಟ್ಟು ಹಿಂಗೆ ಕುಟ್ಬಿಟ್ಟು ಬ್ಯಾಟ್ ಆ ಕಡೆ ನೋಡ್ತೀವಿ, ಆವಾಗ ರೆಡಿ ಆದ ಅಂತ ತಿಳ್ಕೊತೀವಿ. ಸ್ವಲ್ಪ ನಾವು ಪೂಜೆ ಮಾಡ್ಬೇಕಾದ್ರೆ ರೆಡಿ ಆಯ್ತು ಅಂತ ನಾವು ಶಂಕ ಓದ್ತೀವಿ. ಓಕೆ, ಒಳಗಡೆ ಭಗವಂತ ರೆಡಿ ಆಗಿದ್ದಾನೆ, ನೀವು ರೆಡಿ ಆಗಿ ಆಚೆ ಅಂತ ಶಂಕನ ಓದೋದು. ಶಂಕದ್ದು ಎಚ್ಚರಿಕೆ ಏನಂತಂದ್ರೆ, ಓಕೆ ಎಲ್ಲೆಲ್ಲಿ ಏನೇನು ಯಾರ್ಯಾರಿದ್ರೋ ಭಗವಂತ ದರ್ಶನ ಕೊಡ್ತಾ ಇದ್ದಾನೆ, ಬನ್ನಿ ಅಂತ.
ಮೂರು ಸರಿ ಓದೋದು ಸಂಕದ್ದು 3 ಸರಿ ನಾದದ್ದು ಅರ್ಥ ಏನು? 3 ಸರಿ ಓದ್ತೀವಲ್ಲ, ಆ 3 ಸರಿ ಓದ್ತೀವಿ ಸಂಕನ, ಹೌದಾ? 4 ಸರಿ ಓದಲ್ಲ, 2 ಸರಿ ಓದಲ್ಲ, 1 ಸರಿ ಓದಲ್ಲ, 3 ಸರಿನೇ ಓದ್ತೀವಿ. ಏನು ಅರ್ಥ? ಭಗವಂತಂದು ಅದೇ ದರ್ಶನಿಗೆ. ಏನಕ್ಕೆ 3 ಸಲ? 1 ಸರಿ ಯಾಕೆ ಸಾಕಾಗಲ್ಲ? ಈ ಶಂಕನ 3 ಸರಿ ಓದ್ತೀವಲ್ವಾ? ಈ ಟಾಪಿಕ್ ಸಂಬಂಧ ಇಲ್ಲ ವಿಷಯ, ಅದು ಸುಮ್ಮನೆ ಏನೋ ತಿಳ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ತ್ರಿಭಂಗ ರೂಪ ನೋಡಿ ಅಂತ. ತ್ರಿಭಂಗ ರೂಪ ಅಲ್ಲ. ಅಫ್ಕೋರ್ಸ್ ನನಗೂ ಆ್ಯಕ್ಚುಲಿ ಈಗ ನಾನು ಹೇಳ್ತಾರ ಆನ್ಸರ್ ಏನು, ನನಗೂ ಪರ್ಫೆಕ್ಟಾಗಿ ಎಲ್ಲೂ ಶಾಸ್ತ್ರದಲ್ಲಿ ಓದಿಲ್ಲ, ಯಾರು ಕೇಳಿಲ್ಲ. ನಾನು ಯಾಕೆ 3 ಸರಿ ಓದ್ತಾ ಇದ್ದೀವಿ ಅಂತ ಅಂದ್ಕೊಂಡು ನನಗೆ ಒಂದು ಐಡಿಯಾ ಬಂತು, ಏನೋ ಅಂತ ಅನ್ನಿಸ್ತು, ಅದನ್ನು ಹೇಳ್ತೀನಿ. ಇದನ್ನೇನು ನೀವೇನು ಇದು ಮಾಡ್ಕೊಳೋಗ್ಬಿಡಿ. 3 ಸರಿ ಓದೋದು ಅರ್ಥ ತ್ರಿಭುವನದವರೆಲ್ಲ ಬನ್ನಿ ಅಂತ. ಮೂರು ಲೋಕಕ್ಕೊಂದೊಂದು ಸರಿ, ಮೇಲ್ಗಡೆ ಲೋಕಕ್ಕೊಂದು, ಮಧ್ಯ ಲೋಕಕ್ಕೊಂದು, ಕೆಳಗಡೆ ಲೋಕಕ್ಕೊಂದು, 3 ಸರಿ ಓದಿ 3 ತ್ರಿಭುವನದವರು ಎಲ್ಲರೂ ಭಗವಂತಂದು ದರ್ಶನ ಮಾಡಕ್ಕೆ ಬನ್ನಿ ಅಂತ ಅರ್ಥದಲ್ಲಿ ನಾನು ಅನ್ಕೊಂಡೆ. ಬಟ್ ಇದನ್ನೆಲ್ಲೂ ಕೇಳಿಲ್ಲ, ದಯವಿಟ್ಟು ಅದನ್ನ ಹೇಳಕ್ ಹೋಗ್ಬಿಡಿ. ಸೊ ಅಫ್ಕೋರ್ಸ್ ಇರ್ಬೋದು, 3 ಸರಿ ಇರ್ಬೋದು, ಇಲ್ಲ ಭಗವಂತಂದು ಬೇರೆ ಬೇರೆ ವಿಷಯಗಳು ಇರ್ಬೋದು. 3 ಸರಿ ಇದೆ, ಅದೇನಂತ ನಂಗೆ ಸರಿ ಗೊತ್ತಿಲ್ಲ. ಸೊ ಏನಕ್ಕೆ ಅಂತಂದ್ರೆ ಇದು ಅರ್ಥ ಏನೋ, ಟೋಟಲಿ ಶಂಕ ಒಂದು ನಾದದ್ದು ಅರ್ಥ ಏನಂತಂದ್ರೆ ನಾವು ರೆಡಿ ಇದ್ದೀವಿ, ನೀವು ರೆಡಿಯಾಗಿ, ಆಚೆ ಕಡೆ ರೆಡಿಯಾಗಿ ಅಂತ. ಸೊ ಇಲ್ಲಿ ಓಕೆ, ಪಿತಾಮಹರು ಏನ್ ಮಾಡ್ತಾ ಇದ್ದಾರೆ? ಶಂಕನ ಊದ್ತಾ ಇದ್ದಾರೆ. ಯಾವ ತರ ಊದಿದ್ರು? ತುಂಬಾ ಉಚ್ಚ ಸ್ವರದಿಂದ ಸಿಂಹನಾದ ತರ ಅವ್ರು ಮಾಡಿದ್ದು. ಯಾವ ತರ? ಸಿಂಹ ಗರ್ಜನೆ ಮಾಡಿದ್ರು. ಯಾವ ತರ ಇಡೀ ಕಾಡಿನ ಪ್ರಾಣಿಗಳೆಲ್ಲ ಎದುರ್ಕೋತಾವೋ ಆ ತರ ಗರ್ಜನೆ ಮಾಡಿ ಅಷ್ಟೊಂದು ಪ್ರತಾಪವಾಗಿ ಅವ್ರಿಗೆ ಘನತೆಗೆ ತಕ್ಕನಾಗಿ ಶಂಕನ ಊದಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಸಿಂಹನಾದ ತರ ಮಾಡಿದ್ರೆ ಇಡೀ ಏನು ಎಲ್ಲಿವರೆಗೆ ಕೇಳಿಸುತ್ತೋ ಅಲ್ಲಿವರೆಗೆ ಇರೋ ಪ್ರಾಣಿಗಳೆಲ್ಲ ಓ ಸಿಂಹ ಬರ್ತಾ ಇದೆ, ನಾವು ಓಡ್ಬೇಕು, ನಮ್ಗೆ ಔದ್ಕೋಬೇಕು, ನಾವು ಇದು ಮಾಡ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕು ಅಂತ ಓಡ್ತಾವಲ್ಲ, ಆ ತರ ಇಲ್ಲಿ ಓಡ್ಬೇಕಿತ್ತು. ಯಾರು? ಪಾಂಡವರು. ಸಿಂಹನಾದನ ಮಾಡಿದ್ ಯಾರು? ಭೀಷ್ಮದೇವಿ. ಭೀಷ್ಮದೇವ್ ಮಾಡಿದಿಕ್ಕೆ ಪಾಂಡವರು ಓಡ್ಬೇಕಿತ್ತು. ಆದ್ರೆ ಯಾರು ಆಗುತ್ತೆ? ಪಾಂಡವರು ಇದ್ದ ಶಂಕದಿಂದ ಏನಾಯ್ತು ಅಂತ. ಆದ್ರೆ ಇಲ್ಲಿ ಭೀಷ್ಮ ಓದಿದ ಶಂಕದಿಂದ ಯಾರು ಎದುರ್ಕೊಳ್ಳಿಲ್ಲ. ಬಟ್ ಹೇಳ್ತಾ ಇದ್ದಾನೆ ಸಿಂಹನಾದ ತರ ಮಾಡಿದ್ರು. ಅಂದ್ರೆ ಅರ್ಥ ಏನು? ಜೋರಾಗಿ ಉಚ್ಚ ಸ್ವರದಲ್ಲಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಸಂಜಯ್ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಯ್ತು? ಈ ಉಚ್ಚ ನಾದ ಮಾಡಿದ್ರಿಂದ ಯಾರಿಗೆ ಹರ್ಷ ಆಯ್ತು? ದುರ್ಯೋಧನನಿಗೆ ಹರ್ಷ ಆಯ್ತು. ದುರ್ಯೋಧನ್ ಮಾತ್ರ ತುಂಬಾ ಖುಷಿ ಆಯ್ತು. ಯಾಕೆ? ಓ ತಾತ ಇನ್ಮೇಲೆ ಯುದ್ಧಕ್ಕೆ ನಿಂತ್ಕೊಂಡ್ರು, ಮುಗೀತು ಕೆಲಸ, ಇನ್ ಪಾಂಡವ್ರ ಕೆಲಸ ಮುಗೀತು, ಪಾಂಡವ್ರದು ಮುಗೀತು ಹೋಯ್ತು ಅಂತ ಇವನ್ಗೆ ಹರ್ಷ ಆಗೋಯ್ತು. ಇವ್ರು ಏನ್ ಶಂಕರನಾಗ ಮಾಡಿದ ತಕ್ಷಣ ಭೀಷ್ಮಾಚಾರ್ಯ ಇನ್ನೇನು ಬೇರೆ ಚಕ್ರ ಎತ್ತಾ ಇಲ್ಲ, ಇನ್ ಯುದ್ಧಕ್ಕೆ ನಿಂತ್ಕೊಂಡ್ರು, ಇನ್ ಇದರಲ್ಲಿ ನನಗೆ ಜಯ ಗ್ಯಾರಂಟಿ ಅಂತ ಅವನಿಗೆ ತುಂಬಾ ಹರ್ಷ ಆಯ್ತು. ಈ ಹರ್ಷ ಎಷ್ಟೊತ್ತಿರುತ್ತೆ ನೋಡಿ, 18 ದಿನ ಇತ್ತು. ಆದ್ರೆ ಅದಕ್ಕಿಂತ ಮುಂಚೆ ಇಲ್ಲೇ ಗೊತ್ತಾಗ್ಬಿಡ್ತು ಅದು. ಆಕ್ಚುಲಿ ಅವನಿಗೆ ಸೂಕ್ಷ್ಮ ಬುದ್ಧಿ ಇದ್ದಿದ್ರೆ ಇಲ್ಲೇ ಗೊತ್ತಾಗ್ಬಿಡ್ಬೇಕಾಯ್ತು ಅವನಿಗೆ. ಅವನೇನಾದ್ರೂ ಸೂಕ್ಷ್ಮ ಬುದ್ಧಿ ಇದ್ದು ಭಗವಂತನ ಭಕ್ತ ಆಗಿದ್ರೆ, ಭಗವಂತನ ಕಡೆ ಅವನಿಗೆ ಸ್ವಲ್ಪ ನಂಬಿಕೆ ಇದ್ರೆ, ಧರ್ಮದಿಂದ ನಡ್ಕೊತಾ ಇದ್ದಿದ್ರೆ ಇಲ್ಲೇ ನಿಲ್ಸ್ಬಿಡ್ಬೋದಾಯ್ತು ಅವನ ಯುದ್ಧನ. ಅದಕ್ಕೆ ಪಾಂಡವರಿಗೆ ಜಯದ ಸೂಚನೆ ಅಂತ ಇಲ್ಲಿಂದಾನೇ ಶುರು ಆಗ್ತಾ ಇರೋದು ಪಾಯಿಂಟ್ಗಳು. ಇಲ್ಲಿ ಈ ಶ್ಲೋಕದಲ್ಲೇ ನಿಲ್ಲಿಸ್ಬೋದಾಯ್ತು ಯುದ್ಧನ. ಆಕ್ಚುಲಿ ಯಾರೋ ಧೃತರಾಷ್ಟ್ರನೇ ಆಗ್ಲಿ, ದುರ್ಯೋಧನೇ ಆಗ್ಲಿ ಸರಿಯಾಗಿ ಏನಾರು ತಿಳ್ಕೊಂಡಿದ್ರೆ, ಸೂಕ್ಷ್ಮ ಬುದ್ಧಿ ಇದ್ದಿದ್ರೆ, ಅವ್ರಿಗೆ ಹೇಳಿದ ಮಾತನ್ನ ಕೇಳೋರಾಗಿದ್ರೆ, ಭಗವಂತ ಮೇಲೆ ನಂಬಿಕೆ ಇದ್ದಿದ್ರೆ ಇಲ್ಲೇ ಸ್ಟಾಪ್ ಆಗ್ಬೇಕಾಯ್ತು. ಏನ್ ಮಾಡ್ತಾ ಇದ್ರು ನೋಡಿ, ಯಾವ ತರ ನೋಡಿ. ಅವ್ರು ಏನೇ ಆಗಿರ್ಬೋದು, ಏನು ಭೀಷ್ಮಾಚಾರ್ಯರು ಅವನ ಕಡೆನೇ ಯುದ್ಧ ಮಾಡ್ತಾ ಇರ್ಬೋದು, ಆದ್ರೂ ಕೂಡ ಸಂಕೇತನ ಯಾರ ಕಡೆ ಏನ್ ಮಾಡ್ತಾ ಇದಾರೆ? ಉಲ್ಟನೇ ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ, ಕರ್ತವ್ಯ ದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಹೋರಾಟ ಮಾಡಿದ್ರು ಕೂಡ ನನಗೆ ಜಯ ಆಗಲ್ಲ ಅಂತ ಮಾಡ್ತಾ ಇದ್ದಾರೆ. ನಮ್ಗೆ ನಮ್ ಕಡೆ ಜಯ ಆಗಲ್ಲ ಅಂತಾನೆ ಮಾಡ್ತಾ ಇರೋದು, ಬಟ್ ಕರ್ತವ್ಯ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಗೊತ್ತು ನನ್ನ ಮಗ ನಾನು ನೋಡ್ಕೊಳ್ಳಂತ, ಆದ್ರೂ ಏನ್ ಮಾಡಕ್ಕಾಗತ್ತೆ? ಅವ್ರ ಬೇರೆ ನೋಡ್ಕೊಳ್ಳದಿರೋದು ಗೊತ್ತಾಗ್ಬಿಟ್ಟಿದೆ ಜನಕ್ಕೆ. ನನ್ನ ಮಗ ಗ್ಯಾರಂಟಿ ನಾನು ಪಾಲನೆ ಮಾಡಲ್ಲ. ಆದ್ರೂ ಏನ್ ಮಾಡೋದು? ಮಗ ಎತ್ತಿದೀವಿ, ಸಾಕ್ಲೇಬೇಕು, ಬುದ್ಧಿ ಕಲಿಸ್ಲೇಬೇಕು. ಏನೋ ಕಲ್ಸೋಣ, ಮಾಡೋಣ, ನೋಡೋಣ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ನಮ್ಮ ಕಡೆನೂ ಆಗ್ಬಿಡ್ಬೋದು, ಅವ್ನು ನಮ್ಮ ನೋಡ್ಕೋಬೋದು, ಇಲ್ಲ ಏನೋ ಒಳ್ಳೆನೇ ಆಗ್ಬೋದು ಅಂತ ಮಾಡ್ತಿದೀವಿ. ಅವ್ನ್ ಗ್ಯಾರಂಟಿ ಫ್ಲೈಟ್ ನಾವು ಓದಿಸ್ತಾ ಇರೋ ರೀತಿ ನೋಡಿದ್ರೆ ಅವ್ನ್ ಗ್ಯಾರಂಟಿ ಇರಲ್ಲ. ಇಲ್ಲಿರ್ತಾನೆ ಅಂತಂದ್ರೆ ಏನ್? ನಮ್ಮ ಹತ್ರ ಇರುವ ತಾನೆ, ನಾವೇನ್ ಕಲಿಸ್ತಾ ಇದೀವಿ?
ಇಂಗ್ಲಿಷ್ ಮೀಡಿಯಂ ಕಳಿಸ್ತಾ ಇಂಗ್ಲಿಷ್ ಎಲ್ಲಿದೆಯಪ್ಪ? ನಮ್ಮ ಹತ್ರ ಇದೆಯಾ? ಇಂಗ್ಲಿಷ್ ಎಲ್ಲಿದೆ? ಬೇರೆ ಕಡೆ ಇದೆ, ಸಿಟಿಲಿ ಇದೆ, ಇಲ್ಲ ಇನ್ನೊಂದ್ ಕಡೆ ಬೇರೆ ಕಡೆ ಇದೆ, ಲಂಡನ್ ಅಲ್ಲಿ ಇದೆ, ಅಮೆರಿಕದಲ್ಲಿದೆ, ಅಲ್ಲಿಗೆ ಹೋಗ್ಲೇಬೇಕು ಅವನು. ಹೌದ್ ತಾನೆ? ವಿಷಯ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ ಸಂಸ್ಕೃತ ಕಲ್ಸಿದ್ರೆ ಅವನು ಅಯ್ಯೋ ಸಂಸ್ಕೃತ ಇಲ್ಲೇ ಇರೋದಪ್ಪ, ಇಲ್ಲೇ ಇರೋಣ ಅಂತನ್ನೋರು. ಎಲ್ಲಿ ಗ್ರಂಥಗಳು ಇರ್ತದೋ ಅಲ್ಲಿ ಇರ್ತಿದ್ದ. ಅವ್ನಿಗೆ ಇಂಗ್ಲಿಷ್ ಕಳಿಸ್ತಾ ಇದೀವಿ, ಇಂಗ್ಲಿಷ್ ಮಾತಾಡೋದು ಕಳಿಸ್ತಾ ಇದೀವಿ, ಬೇರೆ ಬೇರೆ ಕಳಿಸ್ತಾ ಇದೀವಿ, ಅವ್ನು ಗ್ಯಾರಂಟಿ ಹೋಗೋನೆ. ಆದ್ರೂ ಒಂದು ಓಪ್ ಏನಂತಂದ್ರೆ ಅದ್ರ ಜೊತೆಗೆ ನಾವು ಅದು ಬೇಕು ಇದು ಬೇಕು ಅಂತ ನಾವು ಕಲಿಸ್ತಾ ಇದೀವಿ, ಅವ್ನು ಇಲ್ಲೇ ಇರ್ಲಿ ಅಂತ ಕಲಿಸ್ತಾ ಇದೀವಿ. ಇದು ಒಂದ್ ರೀತಿ ಸರಿನೇ. ಏನು ಅದನ್ನು ತಿಳ್ಕೊಬೇಕಾಗಿರೋದು ಇಲ್ಲಿ. ಇದು ಭೀಷ್ಮದೇವು ರಶ ಆಯ್ತು. ಓಕೆ, ಭಾವಾರ್ಥ. ಕುರುಕುಲ ಪಿತಾಮರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಅರಿತರು. ಸೊ ದುರ್ಯೋಧನ, ಸೊ ಅವನ ಭಾವನೆ ಏನಂತ ಭೀಷ್ಮನಿಗೆ ಗೊತ್ತಾಯ್ತು. ಏನ್ ಭಾವನೆ? ನನಗೆ ಜಯ ಆಗ್ಬೇಕು ಅಂತಿದೆ, ಸೊ ನಾನೇ ಜಯ ಗಳಿಸ್ಬೇಕು ಅಂತ ಇಲ್ಲಿಗೆ ನಿಂತಿದ್ದೀನಿ ಅಂತ ಒಂದು ಭಾವನೆ ಗೊತ್ತಾಗೋಯ್ತು. ಎಲ್ಲಾರನ್ನು ಹೊಗಳ್ತಾ ಇದ್ದಾನೆ ಅಂತಾನು ಗೊತ್ತಾಗೋಯ್ತು. ಅವನು ಮಾತಾಡ್ತಾ ಇರೋದು ಯಾರ ಹತ್ರ? ದ್ರೋಣಾಚಾರ್ಯರ ಹತ್ರ. ಭೀಷ್ಮಿಗೆ ಅರ್ಥ ಆಗೋಯ್ತು ಅಲ್ಲಿ ಏನ್ ಹೋಗಿ ಹೇಳ್ತಾ ಇದ್ದಾನೆ ಅಂತ. ಅಲ್ಲೋಗಿ ಇವನು ದುರ್ಯೋಧನ ಏನ್ ಹೇಳ್ತಾ ಇದ್ದಾನೆ ಅಂತ ಇವನು ಅರ್ಥ ಮಾಡ್ಕೋಬಲ್ಲಾಗಿದೋ. ಭೀಷ್ಮ ದ್ರೋಣಾಚಾರ್ಯ ಹತ್ರ ಏನೋ ಹೇಳ್ತಾನೆ, ಯಾಕಂದ್ರೆ ಕೇಳಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ರಥ ಇದ್ದಿದ್ದು ಅಷ್ಟು ದೂರ, ಅವ್ನು ಮಾತಾಡ್ತಾ ಇರೋದು ಅಷ್ಟು ದೂರ ಅಂತಂದ್ರೆ ಏನ್ ಕೇಳಿಸ್ತು ಅಂತ ಏನು ಹೇಳಕ್ಕಾಗಲ್ಲ. ಇಲ್ಲಿ ಅವ್ನು ಆಕ್ಟಿಂಗ್ ಅಲ್ಲೇ ಗೊತ್ತಾಗ್ಬಿಡ್ತೈತೆ ಈ ತರ ಇದೆ ಏನು ಅಂತ. ಅದಕ್ಕೆ ಭೀಷ್ಮ ಓಕೆ, ಈಗ ಭೀಷ್ಮ ದಂಡನಾಯಕ ಆಗಿದ್ದಾರೆ, ಇವ್ರು ಶುರು ಮಾಡ್ಬೇಕು. ಅದಕ್ಕೆ ಹೋಯ್ತು, ಆಯ್ತಪ್ಪ ಮಾಡೋಣ ಅನ್ಬಿಟ್ಟು ಶಂಕನ ಊದ್ತಾ ಇದೆ. ಬಟ್ ಶಂಕ ಯಾವ್ದು ರೀತಿ ಊದಿದ್ರು ನೋಡಿ ಹೇಳ್ತಾರೆ. ಅವರಿಗೆ ಅವನಲ್ಲಿದ್ದ ಸ್ವಾಭಾವಿಕ ಕರುಣೆಯಿಂದ ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಕನಾದನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನು ಉಂಟು ಮಾಡಲು ಯತ್ನಿಸಿದರು. ಆಕ್ಚುಲಿ ಭೀಷ್ಮಾಚಾರ್ಯರಿಗೆ ದುರ್ಯೋಧನ ಮೇಲೆ ಸ್ವಲ್ಪ ಕರುಣೆ ಇತ್ತು. ಯಾಕೆಂದ್ರೆ ಸಿಂಹಾಸನ ಮೇಲೆ ಅಧಿಪತಿ ಅವನ ಮಗ. ಇಲ್ಲಿ ದ್ವೇಷ ಏನಿಲ್ಲ ಯಾರಿಗೂ ದುರ್ಯೋಧನ ಮೇಲೆ. ದುರ್ಯೋಧನ ಪಾಂಡವರಿಗೆ ರಾಜ್ಯ ಕೊಡ್ತಾ ಇಲ್ಲ ಅನ್ನೋದು ಒಂದ್ ಬಿಟ್ರೆ ಬೇರೆ ಏನು ಅಂತ ದ್ವೇಷ ಇಲ್ಲ. ಬೇಸಿಕಲಿ ಸ್ವಲ್ಪ ಧರ್ಮನ ಆಚರಣೆ ಮಾಡ್ತಾ ಇಲ್ಲ, ಸ್ವಲ್ಪ ಕೆಟ್ಟವನು ಅಂತ ಗೊತ್ತಿದ್ರು ಕೂಡ ಅವನ್ನ ತೆಗ್ದಾಕುವಂಥದ್ದು ಯಾರಿಗೂ ಇರ್ಲಿಲ್ಲ. ಒಂದೇ ಒಂದ್ ಏನಂದ್ರೆ ಪಾಂಡವರಿಗೆ ಅವ್ನು ರಾಜ್ಯ ಕೊಡ್ತಾ ಇಲ್ವಲ್ಲ, ಮೋಸ ಮಾಡ್ತಾನಲ್ಲ ಅನ್ನೋದೊಂದು ತುಂಬಾ ಇದಿತ್ತು, ಕಳವಳ ಇತ್ತು ಎಲ್ಲರಿಗೂ. ಹಿಂಗಾಗಿ ಭೀಷ್ಮಾಚಾರ್ಯರು ಸಪ್ತ ಮಾಡಿದ್ರು, ನಾನು ಸಿಂಹಾಸನದಲ್ಲಿ ಯಾರು ಕೂತ್ಕೋತಾನೆ ಅವನ್ನ ರಕ್ಷಣೆ ಮಾಡ್ತೀನಿ ಅಂತ. ಈಗ ಸಿಂಹಾಸನದಲ್ಲಿ ಯುವರಾಜ ಪಟ್ಟದಲ್ಲಿ ಅವನು ಕೂತಿದ್ದಾನೆ, ಧೃತರಾಷ್ಟ್ರ ಯುದ್ಧ ಘೋಷಣೆ ಮಾಡಿದ್ದಾನೆ ಮಾಡಬೇಕು ಅಂತ. ಸೊ ಈ ಪರಿಸ್ಥಿತಿಲಿ ಅವನ ಮೇಲೆ ಸ್ವಲ್ಪ ಕರುಣೆ ಬಂದು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಬಯಸ್ತರ ರೀತಿ ಕೊಡ್ಬೇಕಲ್ಲ, ಕರುಣೆ ಕೊಡ್ಬೇಕಲ್ಲ. ಈ ಸಂಜಯ್ ಏನ್ ಮಾಡ್ದ? ಧೃತರಾಷ್ಟ್ರಂಗೂ ಹಂಗೆ ಮಾಡ್ದ. ಧೃತರಾಷ್ಟ್ರ ಏನ್ ಮಾಡ್ತಾ ಇದ್ದ? ಅವನು ನನ್ ಮಕ್ಳಿಗೆ ಜಯ ಆಗ್ಲಿ ಅನ್ನೋ ಭಾವನೆಯಲ್ಲಿ ಇದ್ದ. ಅದಕ್ಕೋಸ್ಕರ ಅವನಿಗೂ ಸ್ವಲ್ಪ ಬರ್ಸಕ್ಕೋಸ್ಕರ, ಉತ್ಸಾಹ ಬರ್ಸಕ್ಕೋಸ್ಕರ ಏನ್ ಮಾಡ ಸಂಜಯ ಇಲ್ದೇರ್ನೆ ಓಕೆ ಈ ತರ ಆಗ್ತಾ ಇದೆ, ನಿನ್ನ ಮಗ ಏನು ರಾಜಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ದ. ಸೊ ಅದೇ ತರ ಇಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾನೆ ಭೀಷ್ಮಾಚಾರ್ಯ ಸ್ವಲ್ಪ ಕರುಣೆಯಿಂದ ಹೇಳ್ತಾ ಇದ್ದಾನೆ. ಏನು ದುರ್ಯೋಧನಿಗೂ ಸ್ವಲ್ಪ ಖುಷಿ ಆಗ್ಲಿ ಅನ್ಬಿಟ್ಟು ಶಂಕನು. ಬಟ್ ಹಿನ್ನೆಲೆ ರೂಪದಲ್ಲಿ ಮೇಲ್ಗಡೆ ನೋಡ್ದಲ್ಲಿ ಆ ತರ ಇತ್ತು. ಆದ್ರೆ ಒಳಗಡೆ ಮನ್ಸಲ್ಲಿ ಏನಿತ್ತು ನೋಡಿ, ನಿಜ ಇರೋದನ್ನ ಹೇಳ್ಕೊಡ್ತಾ ಇದ್ರು ಎಲ್ಲರೂ. ಒಳ್ಳೆ ಜನ ಹೆಂಗೆ ಇದ್ ಮಾಡ್ತಾರೆ ಅಂದ್ರೆ ಮೇಲ್ಗಡೆ ಸ್ವಲ್ಪ ಏನೋ ಮಾಡ್ತಾ ಇರ್ಬೋದು, ಬಟ್ ಆಂತರ್ಯದಲ್ಲಿ ಮಾತ್ರ ಅವರು ಒಳ್ಳೆಯವರಾಗಿರ್ತಾರೆ ಅನ್ನೋದಕ್ಕೆ ಇದೊಂದು ಕಾರಣ ನೋಡಿ. ಶಂಕನ ಸಾಂಕೇತ ಅಂದ್ರೆ ಅದನ್ನ ಬೇರೆ ರೀತಿ ಸಾಂಕೇತ ಮಾಡೋದಿತ್ತು. ಸಾಂಕೇತ ಅಂದ್ರೆ ಈ ರೀತಿನೇ ಇತ್ತು. ಏನಿತ್ತು? ಪರಮ ಪ್ರಭು ಶ್ರೀಕೃಷ್ಣರು ಎದುರು ಪಕ್ಷದಲ್ಲಿ ಇರುವುದರಿಂದ ನೀನು ಅಧರ್ಮದಿಂದ ನಡ್ಕೊಳ್ತಾ ಇರೋದ್ರಿಂದ ಇವನು ಜೋರ ಇರ್ಬೋದು. ಅದ್ರ ನಾದದ್ದು ಹಿನ್ನೆಲೆ ಅರ್ಥ ಏನಿತ್ತು? ನಿನಗೆ ಗ್ಯಾರಂಟಿ ಜಯ ಆಗೋದಿಲ್ಲ ಅಂತಿತ್ತು. ತಿಳುವಳಿಕೆಯಿಂದ ಬುದ್ಧಿಯಿಂದ ಕೇಳ್ತಿರೋ ಅವಾಗ್ಲೇನೆ ಇದರ್ಥ ಆಗೋದು. ಪರೋಕ್ಷವಾಗಿ ಸೂಚನೆ ಮಾಡ್ತಾ ಇತ್ತು. ಅಂದ್ರೆ ಪರೋಕ್ಷವಾಗಿ ಅಂತಂದ್ರೆ ನಿನಗೆ ಜಯ ಆಗೋದಿಲ್ಲ ಅಂತ ಸೂಚನೆ. ಅರೆ ಬರೀ ಒಂದ್ ಶಂಕ ಓದಿದ್ರಿಂದ ಹೆಂಗ್ ಗೊತ್ತಾಗುತ್ತಿದು? ಜಸ್ಟ್ ಶಂಕ ಓದೋದ್ರಿಂದ ಹೆಂಗ್ ಗೊತ್ತಾಗುತ್ತೆ?
ಶಂಖದ ನಾದನ ವೇರಿಯೇಷನ್ ಮಾಡ್ತೇವಲ್ಲ, ವೇರಿಯೇಷನ್ ಸ್ವಲ್ಪ ಹೆಚ್ಚು ಕಡಿಮೆ. ಈಗ ಒಂದೇ ಫ್ಲೋ ಅಲ್ಲಿ ಊದಿದ್ರೆ ಒಂದೇ ತರ ಊದಿದ್ರೆ ಅದೊಂಥರ ಸಂಕೇತ, ಅದನ್ನ ಸ್ವಲ್ಪ ಬಿಟ್ಟು ಬಿಟ್ಟು ಓದಿದ್ರೆ ಅದೊಂಥರ ಸಂಕೇತ. ಇದು ಇದು ಯಾರಿಗೆ ಗೊತ್ತಾಗುತ್ತೆ? ಈ ತರ ಯಾರಿಗೆ ಕೇಳಿರ್ತಾರೋ, ಹಿಂದೆ ಹಿಂದೆ ಮುಂದೆ ಸ್ವಲ್ಪ ದಿನ ಅದನ್ನ ಕೇಳಿ ಅಭ್ಯಾಸ ಮಾಡಿರ್ತಾರೋ ಅವಾಗ ಅದು ಗೊತ್ತಾಗ್ಬಿಡುತ್ತೆ. ಹೆಂಗೆ? ಉದಾಹರಣೆ ಹೇಳ್ತೀನಿ ನೋಡಿ. ಈಗ ನಾವು ದಿನ ಶಂಖ ಓದ್ತೀವಿ. ಶಂಖ ಊದುವಾಗ ಕರ್ಟನ್ ಓಪನ್ ಮಾಡುವಾಗ್ಲೇ ಒಂಥರ ಓದ್ತೀವಿ. ಕರ್ಟನ್ ಓಪನ್ ಮಾಡಕ್ ಮುಂಚೆ ಹೆಂಗ್ ಓದ್ತೀವಿ? ಸ್ವಲ್ಪ ಸ್ಲೋಗಿ ನಿಧಾನಕ್ಕೆ ಲಾಂಗ್ ಟೈಮಲ್ಲಿ ಓದ್ತಾರೆ. ಗೊತ್ತಿರೋರು, ಗೊತ್ತಿಲ್ದಾರೆ ನಮ್ಮಂತವ್ರು ಓದಕ್ಕಾಗಲ್ಲ ಅಂತ ಗೊತ್ತಿರೋರು ಹಿಂಗೆ ಮಾಡೋದು. ಸೊ ಸ್ಲೋಗಿ ಲಾಂಗ್ ಟೈಮ್ ಅಂದ್ರೆ ಯೂ ಅಂತ ನಿಂತ್ಕೊಳುತ್ತೆ, ಅದು ಸ್ಟಾಪ್ ಆಗುತ್ತೆ. ಇದೇ ತರ 3 ಸರಿ ಮಾಡ್ತೀವಲ್ಲ, ಅವಾಗ ಗೊತ್ತಾಗುತ್ತೆ ಓ ಬೇರೆಯವ್ರಿಗೆ ಈ ತರ ಕೇಳಿದ್ರೆ ಗೊತ್ತಿರೋರಿಗೆಲ್ಲ ಅಕ್ಕಪಕ್ಕ ಇರೋರಿಗೆ ಕಡೆ ಈ ಕಡೆ ಇರ್ತಾರಲ್ಲ, ಒಳಗೆ ಬರ್ಬೇಕು ಅಂತ ಇರ್ತಾರಲ್ಲ ದರ್ಶನಕ್ಕೆ, ಅವ್ರೇನ್ ಮಾಡ್ತಾರೆ, ಓ ಇದು ದರ್ಶನ ಏನೋ ಓಪನ್ ಆಗ್ತಾರ ದರ್ಶನದ ಸೌಂಡ್ ಇದು ಅಂತ ಗೊತ್ತಾಗತ್ತೆ. ಅದೇ ಕ್ಲೋಸ್ ಮಾಡುವಾಗ ದರ್ಶನ ಆಗ್ಬಿಟ್ಟು ಕ್ಲೋಸ್ ಮಾಡ್ತಾರಲ್ಲ, ಅವಾಗ್ಲೂ ಊದ್ತಾರೆ ತಾನೆ ಶಂಖನ. ಅವಾಗ ಹೆಂಗ್ ಊದ್ತಾರೆ? ಆ ಸೌಂಡೇ ಬೇರೆ ಇರುತ್ತೆ. ಅದು ಲಾಂಗ್ ಆಗಿ ಊದಲ್ಲ, ಸ್ವಲ್ಪ ಸ್ಲೋ ಆಗಿ ಊದ್ತಾ ಇರ್ತಾರೆ, ಸ್ವಲ್ಪ ಬೇಗ ಸ್ಟಾಪ್ ಮಾಡ್ತಾ ಇರ್ತಾರೆ ಸೌಂಡು. ಆ ಪೀರಿಯಡ್ನ, ಆ ಶಂಖದ ನಾದದ ಪೀರಿಯಡ್ ಇರುತ್ತಲ್ಲ, ಸಮಯ ಇರುತ್ತಲ್ಲ, ಅದನ್ನ ಕಡಿಮೆ ಮಾಡ್ತಾ ಇರ್ತಾರೆ. ಅವಾಗ ಗೊತ್ತಾಗುತ್ತೆ ಓ ಈ ಕ್ಲೋಸ್ ಆಗ್ತಾ ಇದೆ ಅಂತ ಎಲ್ಲರಿಗೂ ಕೇಳಿದವ್ರಿಗೆ. ಸೊ ಸ್ವಲ್ಪ ವೇರಿಯೇಷನ್ ಅಲ್ಲಿ ತುಂಬಾ ಅರ್ಥ ಹೇಳ್ಬೋದು. ಇದು ತುಂಬಾ ಗೊತ್ತಿರೋರಿಗೆ, ಅದ್ರಲ್ಲಿ ಪಳಗಿರೋರ್ಗೆ ಮಾತ್ರ ಇದು ಅರ್ಥ ಆಗುತ್ತೆ. ಇನ್ನೊಂದು ಸಾಮಾನ್ಯ ಉದಾಹರಣೆ ಬೇಕಾದ್ರೆ ಹೇಳ್ತೀನಿ ನೋಡಿ. ಇದನ್ನ ನಾನು ಯಾರೋ ಇದು ಮಾಡ್ತಿದ್ರು, ನಾನು ಕ್ಲಾಸಲ್ಲೆಲ್ಲ ಹೇಳ್ತೀನಿ. ಒಂದು ಕಾಗೆ ಕೂಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಕಾಗೆ ಕೂಗೋದು ಕೇಳಿದಿರ್ತಾನೆ. ಅಕಸ್ಮಾತು ಈ ಕಾಗೆ ಜೊತೆ ಒಡನಾಟ ಮಾಡಿರೋರು, ಯಾವಾಗ ರೈತರು ಸ್ವಲ್ಪ ಗೊತ್ತಿರೋರು, ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಪಡೆದಿರೋರು ಏನ್ ಗೊತ್ತಾ, ಕಾಗೆ 4-5 ವೆರೈಟಿ ಕೂಗುತ್ತೆ. 4-5 ತುಂಬಾ ಕಡೆ ಕೂಗುತ್ತೆ. ಆದ್ರೆ ಅದು ನಾರ್ಮಲ್ ಆಗಿ ಒಂದು 4-5 ತರ ಕೂಗುತ್ತೆ ಅಂತ ತಿಳ್ಕೊಳ್ಳಿ. ಆ ಕಾಗೆ ಕೂಗ್ತಾ ಇರೋ ಸೌಂಡ್ ಇಂದ ಗೊತ್ತಾಗುತ್ತೆ ಆ ವ್ಯಕ್ತಿಗೆ, ಒಬ್ಬ ತಿಳಿದಿರೋಂಥ ವ್ಯಕ್ತಿಗೆ ಕಾಗೆ ಇದಕ್ಕೆ ಕೂಗ್ತಾ ಇದೆ ಅಂತ. ಅದು ಊಟ ಸಿಕ್ಕಿದ್ರೆ ನೋಡಿ, ಬೇರೆಯವ್ರನ್ನ ಕರಿಬೇಕಾದ್ರೆ ಒಂಥರ ಕೂಗ್ತಾ ಇರುತ್ತೆ, ಕಾ 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 ಅಂತ ಎಲ್ಲರನ್ನು ಕರಿಯಕ್ಕೋಸ್ಕರ ಬೇರೆ ತರ ಕೂಗ್ತಾ ಇರುತ್ತೆ. ಮಧ್ಯಾಹ್ನ ಕೂತ್ಕೊಂಡು ಬೇಕಾದ್ರೆ ನೀವು ಗಮನಿಸಿ, ಮಧ್ಯಾಹ್ನ ಕೂತ್ಕೊಂಡು ಸುಮ್ಮನೆ ಆರಾಮಾಗಿರುತ್ತೆ, ಸಣ್ಣ ಸಂಗಾತಿನೇನೋ ಕರಿಯಕ್ಕೆ ಒಂಥರ ಕೂಗ್ತಾ ಇರುತ್ತೆ. ಅದು ಒಂಥರ ಸೌಂಡ್ ಮಾಡ್ತಾರೆ, ಅದು ಒಂಥರ ಸೌಂಡ್ ಇರುತ್ತೆ. ಅದು ಆ ಸೌಂಡ್ ಬೇಕಾದ್ರೆ ನಿಮ್ಗೆ ಒಂದ್ಸರಿ ಯಾವಾಗಾರು ಕೇಳ್ತೀನಿ. ಮತ್ತೆ ಗಾಬರಿ ಆದಾಗ್ಲೇ ಒಂಥರ ಕೂಗುತ್ತದು, ಗಾಬರಿ ಆದಾಗ್ಲೇನು ಒಂಥರ ಕೂಗ್ತಾ ಇರುತ್ತದು. ಮತ್ತೆ ಇದು ಗೊತ್ತಿರೋರು ಗೊತ್ತಾಗುತ್ತೆ, ಅದು ಸೌಂಡ್ ಕೇಳಿದಾಗ್ಲೇ ಗೊತ್ತಾಗುತ್ತೆ, ಓ ಇದು ಇದಕ್ಕೆ ಕೂಗ್ತಾ ಇದೆ ಅಂತ. ಅದ್ರ ಕಡೆ ಯಾರ ಸತ್ತೋದ್ರೆ ಅದಕ್ಕೆ ಅವಾಗ್ಲೇ ಒಂಥರ ಕೂಗುತ್ತದು. ಈ ತರ 4-5 ತರ ಮಾಡ್ತವೆ ಪಕ್ಷಿಗಳು. ಈಗಲೂ ನಿಮ್ಗೆ ಸೌಂಡ್ ಕೇಳ್ತಾ ಇರ್ಬೋದು. ಒಂದ್ ನಿಮಿಷ. ಇಲ್ಲಿ ಕೂಗ್ತೀನಿ, ಇಲ್ಲಿ ಕೇಳಿಸ್ತಾಯ್ತಾ? ಇದೇ ಅಕ್ಕಿ, ಇದೇ ಪಕ್ಷಿ ಮಧ್ಯಾಹ್ನ ಬೇರೆ ತರ ಕೂಗುತ್ತೆ ನೋಡಿ ಬೇಕಾರೆ. ಇದು ಗೊತ್ತಿರೋರಿಗೆ ಗೊತ್ತಾಗುತ್ತೆ ಈ ಟೈಮಲ್ಲಿ. ಅದು ಬೆಳಗಿನ ಟೈಮಲ್ಲಿ ಈ ತರ ಸ್ವಲ್ಪ ಕೂಗುತ್ತೆ, ಗೊತ್ತಿಲ್ಲ. ಬಟ್ ಯಾವ್ದು ಕೂಗುತ್ತೆ ನಮಗೆ ಗೊತ್ತಿಲ್ಲ, ಅದು ಯಾಕೆ ಇದು ಗೊತ್ತಿಲ್ಲ ನಮಗೆ. ಸೊ ಈ ತರ ಬೇರೆ ಬೇರೆ ಸೌಂಡ್ ಇದೆ. ಇದರಿಂದ ಏನ್ ತಿಳ್ಕೊಬೋದು? ಶಂಖದ ನಾದನ ಸ್ವಲ್ಪ ವೇರಿಯೇಷನ್ ಮಾಡಿ ಊದ್ದಾಗ್ಲೇ ಅದು ಅಪಶಕನ ಇದು ಅಂತ ಗೊತ್ತಾಗುತ್ತೆ. ಶಂಖನ ಸ್ವಲ್ಪ ಬೇರೆ ತರ ಊದಿದ್ರೆ ಓ ಇದು ಶುಭ ಶಕನ ತೋರಿಸ್ತಾ ಇರೋದು ಅಂತ ಗೊತ್ತಾಗುತ್ತೆ. ಇನ್ನೊಂದು, ನಮ್ಗೆ ಏನೋ ಸೂಚನೆ ಇದೆ, ನಮ್ದು ಏನೋ ಕಾದಿದೆ, ವಿಪತ್ತು ಕಾದಿದೆ ಅನ್ನೋದಕ್ಕೇನೆ ಬೇರೆ ತರ ಶಂಖದ ನಾದ ಇದೆ. ಇದು ಗೊತ್ತಿರೋರು ಗೊತ್ತು. ಶಂಖದ ಜೊತೆ ಓಡಾಟ ಮಾಡಿರೋರಿಗೆ, ಅದ್ರ ಬಗ್ಗೆ ಸ್ಟಡಿ ಮಾಡಿರೋರಿಗೆ, ಅದನ್ನ ಒಡನಾಟ ಮಾಡಿರೋರಿಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಭೀಷ್ಮಾಚಾರ್ಯರು ಅದೇ ತರ ಊದ್ತಾರೆ. ಅಯ್ಯೋ ಮೂರ್ಖ, ನಾನು ಊದ್ತಾ ಇದ್ದೀನಿ ಕರೆಕ್ಟು, ಆದ್ರೆ ನನಗೆ ಸೋಲಾಗುತ್ತೆ, ನಿನಗೆ ಸೋಲಾಗುತ್ತೆ ಅಂತ ಅವ್ರು ಊದ್ತಾರೆ. ಇದು ಸೂಕ್ಷ್ಮ ಬುದ್ಧಿ ಇಲ್ದೇ ಇರೋನ ದುರ್ಯೋಧನ್ಗಿದೆಯೋ ಅರ್ಥ ಆಗ್ತಾ ಇಲ್ಲ. ಓ ಭೀಷ್ಮದೇವ್ ಅಕಸ್ಮಾತ್ ಅರ್ಥ ಆಗಿದ್ರೆ ಅವನ್ಗೆ, ಅವನು ಇವ್ರ ತರ ಧರ್ಮವಂತನಾಗಿ ಭಗವಂತ ಮೇಲೆ ನಂಬಿಕೆ ಇದ್ದು ಇದನ್ನ ಸೂಕ್ಷ್ಮನ ಅರ್ಥ ಮಾಡ್ಕೊಳ್ಳೋನಾಗಿದ್ರೆ, ಭೀಷ್ಮದೇವಿ ತಾತ ಯಾಕೆ ಈ ತರ ಓದ್ತಾ ಇದ್ದೀನಿ ನೀನು, ಅಪಶಕನ್ ತರ ಯಾಕೆ ಓದ್ತಾ ಇದ್ದೀನಿ, ನನಗೆ ಸೋಲಾಗುತ್ತೆ ಅಂತ ಯಾಕೆ ಓದ್ತಾ ಇದ್ದೆ ಅಂತ ಕೇಳ್ಬೋದಿತ್ತು ತಾನೆ ಅವನು. ಆತರ ಏನಾರು ಆಗಿದ್ರೆ. ಇಲ್ಲಿಗೆ ಅವನಿಗೆ ಅರ್ಥ ಆಗ್ಲಿಲ್ಲ, ಬರೀ ಹರ್ಷ ಆಯ್ತು ಅವನ್ಗೆ. ಯಾಕೆ ಅವನ್ಗೆ ಏನ್ ತಿಳ್ಕೊಂಡ? ಓ ನಾವನ್ಕೋತೀವಿ ಯಾವನ ಶಂಕ ಓದ್ತೀವಿ, ಅಯ್ಯೋ ಇವ್ರು ಕೆಲ್ಸ ಇಲ್ಲ ಸುಮ್ನೆ ಶಂಕ ಓದ್ತಾರೆ ಯಾವಾಗ್ಲೂ ಅಂತ ಅನ್ಕೋತೀವಿ. ಅದೇ ಗೊತ್ತಿರೋನ್ಗೆ ಅಯ್ಯೋ ದರ್ಶನ ಆಯ್ತದ ಎಡಿ ಓಡ್ಬೋತಾನೆ. ಗೊತ್ತಿಲ್ದೇರೇನೋ ಅಯ್ಯೋ ಇವ್ರು ಯಾವಾಗ್ಲಿ ಪಕ್ಕದ ಮನೆ ಅನ್ಕೋತಾರೆ, 5 ಗಂಟೆಗೆ ಓದ್ತಾರೆ ಬಿಡ, ಅವ್ರು ಏನ್ ಗೊತ್ತ ಅವ್ರಿಗೆ.
ಕ್ಲೋಸ್ ಮಾಡ್ತಾ ಇದಾರೋ ಇಲ್ಲ ತೆಗಿತಾ ಇದಾರೋ ಇಲ್ಲಿ ಯಾತ್ಕಾರ ಗೊತ್ತಾಗತ್ತ ಅವ್ರಿಗೆ? ಏನು ಗೊತ್ತಾಗಲ್ಲ ಅವ್ರಿಗೆ. ಏನೋ ಶಂಕ ಊದ್ತಾರೆ ಅಷ್ಟೇ. ಈಗ ನಾವು ಕ್ಲೋಸ್ ಆಗ್ತಾ ಇದೆ ಇಲ್ಲ ತೆಗಿವಾಗ ಅವ್ರಿಗೇನು ಯಾವಾಗ್ಲೂ ಬೇಕಾದ್ರೆ ಊದ್ತಾರೆ ಅನ್ಕೋತಾರೆ. ಈ ತರ ವೇರಿಯೇಷನ್ ಇರುತ್ತೆ. ಸೊ ಅದೇ ತರ ಇಲ್ಲಿ ಭೀಷ್ಮದೇವ್ ಅದನ್ನ ಸಂಕೇತ ಮಾಡಿ ತಿಳಿಸ್ತಾರೆ. ಆದ್ರೆ ದುರ್ಯೋಧನ್ಗಿದು ಅರ್ಥನೇ ಆಗ್ತಾ ಇಲ್ಲ. ಅವ್ನ್ ಬರೀ ಹರ್ಷ ಆಗತ್ತ ಅಷ್ಟೇ. ಓ ನನ್ ಕಡೆ ಜಯ ಆಗತ್ತಾರ ಊದ್ಬಿಟ್ಟ ಯಾರೋ ಭೀಷ್ಮದೇವ್. ಇನ್ನು ಊದ್ದ ಸಂಕೋದ ನನಗೆ ಜಯ ಆಗೋಯ್ತು ಅಂತ. ಏನ್ ಆಯ್ತು ಅವನಿಗೆ ಜಯ? ದಿನ ನಾನು ಜಯಲ್ಲಿ 18 ದಿನದಲ್ಲಿ ಮುಗ್ದೇ ಹೋದ ಅವನು. ಸೊ ಇದು ಭೀಷ್ಮದೇವ್ ಮಾಡಿದಂತ ಒಂದು ಮೊದಲನೇ ಯಾರಿಗೆ ಜಯ ಆಗುತ್ತೆ ಅಂತ? ಪಾಂಡವರಿಗೆ ಜಯ ಆಗುತ್ತೆ ಅಂತ ತೋರಿಸಿದಂತ ಸೂಚನೆ. ಭೀಷ್ಮದೇವನ ಕಡೆಯಿಂದನೇ ಶುರುವಾಯ್ತು, ಅವ್ರ ಕಡೆಯಿಂದ ಶುರು ಆಗ್ಲಿಲ್ಲ. ಇವನ್ ಕಡೆಯಿಂದನೇ ಇವ್ರ ಕಡೆಯಿಂದನೇ ಶುರುವಾಯ್ತು. ಯಾರಿಗೆ? ಪಾಂಡವ್ರಿಗೆ ಜಯ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೂಚನೆ ಎಲ್ಲಿಂದ ಶುರುವಾಯ್ತು? ಇವರೇ ಹೇಳ್ತಾ ಇದ್ದಾರೆ, ದುರ್ಯೋಧನ ಕಡೆಯವರೇ ಹೇಳ್ತಾ ಇದ್ದಾರೆ ಪಾಂಡವ್ರಿಗೆ ಜಯ ಅಂತ. ಪರೋಕ್ಷವಾಗಿ ಸಿಕ್ತು. ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು. ಈ ತರ ಊದ್ಬಿಟ್ಟು ಯಾಕಪ್ಪ ಅವ್ರು ಯುದ್ಧ ಮಾಡ್ಬೇಕಿತ್ತು ಅಂತ ತಿಳ್ಕೊಳ್ಳಿ. ಇದೊಂದು ಭೀಷ್ಮದೇವು ನನ್ಗೆ ಸೋಲು, ನಾನ್ ಸಾಯ್ತೀನಿ ಅಂತ ಅವನೇ ಊದ್ಕೊಳ್ಳೋದ? ಅವನೇ ಜಾಗಟೆ ಬಳಸ್ಕೊಂಡಂಗೆ ಇಲ್ಲಿ ನಾನ್ ಸಾಯ್ತೀನಿ, ನಾ ಸೋಲ್ತೀನಿ ಅಂತ ಅವನೇ ಸೋಂಕ ಊದ್ಕೊತಾ ಇದ್ದೇನೆ. ಆಗ ಯಾಕೆ? ಇದು ನೋಡಿ ಕರ್ತವ್ಯ. ನಾನೇನೇ ಆಗಿರ್ಬೋದು, ಇವಾಗ ಸದ್ಯಕ್ಕೆ ನನ್ನ ಕರ್ತವ್ಯ ಏನಿದೆ? ಯುದ್ಧ ಮಾಡೋದು. ದುರ್ಯೋಧನ ಕಡೆಯನ್ನು ಯುದ್ಧ ಮಾಡೋದು. ಏನೋ ಶಬ್ದ ಮಾಡ್ಬಿಟ್ಟಿದೀನಿ ಅಂತ. ಅದ್ರ ಮೂಲ ಕಾರಣ ಏನು? ಕೃಷ್ಣನ್ ಕಡೆ ಇದು ನಾನು ಕೃಷ್ಣನ ಸಂಕಲ್ಪ ಇದೆ, ನನ್ನ ಕರ್ತವ್ಯ ಮಾಡ್ಲೇಬೇಕು ನಾನು ಅಂತ ಅವನು ಯುದ್ಧ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ದೊಡ್ಡವ್ರು ಯಾವ್ದು ಅಷ್ಟೇ, ನಮ್ದು ಏನೇ ಇದ್ರೂ ಕೂಡ ನಮ್ ಕರ್ತವ್ಯ ಮಾಡ್ಬೇಕು ಅಂತ ಇರ್ತಾರೆ. ಆ ಕರ್ತವ್ಯ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಇವು ಮಾಡ್ತಾ ಇರ್ತಾರೆ ಅಂತು ಕರ್ತವ್ಯ. ಇದು ಒಂದು ರೀತಿ ಸರಿನೇ, ಆದ್ರೆ ಮೂಲ ರೂಪದಲ್ಲಿ ಇದು ಸರಿ ಇಲ್ಲ. ಯಾಕೆಂದ್ರೆ ಕರ್ತವ್ಯ ಮಾಡ್ಬೇಕಾದ್ರೆ ಇದು ಭಗವಂತನಿಗೆ ಸಂಬಂಧಪಟ್ಟಿರೋ ಕರ್ತವ್ಯನ ನನ್ನನ್ನ ಭಗವಂತನ ಕಡೆ ಕರ್ಕೊಂಡು ಹೋಗುತ್ತಾ ಮಾಡಬಾರದು. ಆ ಕರ್ತವ್ಯಕ್ಕೆ ಏನ್ ಬೆಲೆ ಇಲ್ಲ. ನಮ್ಮ ತಂದೆ ತಾಯಿ ವಿಷಯ ಬಂದಾಗ ತಂದೆ ತಾಯಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ. ಆದ್ರೂ ಕೂಡ ಏನ್ ಮಾಡ್ತಾ ಇರ್ತೀವಿ? ಕೃಷ್ಣ ಪ್ರಜ್ಞೆ ಕರ್ತವ್ಯ ಮಾಡ್ಬೇಕು. ಅಗತ್ಯ ಇರುವಾಗ ಮಾತ್ರ ಕರ್ತವ್ಯ ಮಾಡ್ಬೇಕು. ಅವ್ರಿಗೆ ಇಂದ್ರಿಯ ತೃಪ್ತಿ ಮಾಡುವಂತ ಅಗತ್ಯ, ಮೆಡಿಸಿನ್ ಅಗತ್ಯ, ಊಟ ಅಗತ್ಯ, ನಾರ್ಮಲ್ ಆಗಿ ಅಗತ್ಯ. ಬೇಡದರದ್ದೆಲ್ಲ ಕೊಡ್ಸಿದ್ರೆ ಅದು ಅಧರ್ಮ ಆಗ್ಬಿಡ್ತಾ ಇರುತ್ತೆ. ಅಧರ್ಮ ಒಂದು ಆಗ್ತಾ ಇರುತ್ತೆ, ಮತ್ತೆ ಇನ್ನೊಂದು ಪಾಪನೂ ಆಗ್ಬಿಡ್ತಾ ಇರುತ್ತೆ. ನಮ್ ಕಡೆಯಿಂದನೂ ಆಗ್ತಾ ಇರುತ್ತೆ, ಅವ್ರಿಗೂ ಮಾಡ್ತಾ ಇರ್ತೀವಿ. ನಾರ್ಮಲ್ ಆಗಿ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಊಟ ಕೊಡ್ಬೇಕು, ಬಟ್ಟೆ ಕೊಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು, ಮೆಡಿಸಿನ್ಸ್ ಕೊಡಿಸ್ಬೇಕು, ಓಕೆ. ಅವ್ರು ಏನೇಲಿ ಇಲ್ಲ. ಖುಷಿ ಪಡಿಸುವಂಗ್ ಮಾಡೋದಂತ ಇದ್ಯಾವುದು? ನನ್ನ ಕರ್ತವ್ಯ ಅದು ಮಾಡೋದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಅವರು ನೀವು ಖುಷಿ ಪಡಿಸೋಂತ ಕೆಲಸ ಯಾರಿಗ್ ಬೇಕಾದ್ರೆ ಮಾಡಿ. ಒಬ್ಬ ಶೂದ್ರಂಗೆ ಖುಷಿ ಪಡಿಸೋಂತ ಕೆಲಸ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ, ನಿಮ್ಮ ತಂದೆ ತಾಯಿಗೂ ಅಲ್ಲ ದೇವತೆಗೂ ಖುಷಿ ಪಡಿಸ್ಬೇಡಿ ಅವ್ರು ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ. ಇದು ಮೂಲ ಉದ್ದೇಶ. ಕರ್ತವ್ಯ ಓಕೆ, ನನ್ನ ಕರ್ತವ್ಯ ಮಾತು ಹೆಂಗ್ ಅವ್ರಿಗೆ ಕರ್ತವ್ಯ ಬಿಟ್ಟು ಬೇರೆ ಏನು ಮಾಡಬಾರ್ದು. ಅವ್ರು ಯಾರೇ ಆಗ್ಲಿ. ಇಲ್ಲಿ ನೋಡಿ ಕೃಷ್ಣ ಏನ್ ಮಾಡ್ದ? ಭೀಷ್ಮ ದೊಡ್ಡ ಭಕ್ತ, ಭಗವಂತನ್ಗೆ ಶುದ್ಧ ಭಕ್ತ. ಸ್ವಯಂ ಅವನ್ ದೇಹ ಬಿಡ್ಬೇಕಾದ್ರೆ ಹತ್ರನೇ ಮುಂದೆನೆ ಬಂದು ನಿಂತಿದ್ದಾನೆ. ಆದ್ರೂ ಕೂಡ ಅವನಿಗೆ ಕರುಣೆ ತೋರ್ಸುದ್ನಾ? ಇಲ್ಲ ತಾನೆ. ನೀನ್ ಮುಗಿಸ್ತೀನಿ ನಾನು, ನಿನ್ ಭಕ್ತ ಆದ್ರೂ ಪರವಾಗಿಲ್ಲ, ಏನೇ ಆದ್ರೂ ಪರವಾಗಿಲ್ಲ. ಅಧರ್ಮ ಇದ್ ಕಡೆ ಇದೆಯಾ ನೀನು, ಮುಗಿಸ್ತೀನಿ ನಾನು ನಿನ್ನ. ಆದ್ರೆ ನೀನು ಓಕೆ ಮನ್ಸಾರ ನೀನು ನನ್ನ ಕಡೆ ನನ್ನ ಕರ್ತವ್ಯ ಮಾಡಿದ್ದೆ, ನನ್ನ ಕೆಲಸ ಮಾಡ್ಕೊಟ್ಟಿದ್ಯಾ, ತಗೋ ಬಾ ಆಯ್ತು ಬಾ ನೋಡು. ನಂದು ಎಂತ ನೋವು ಕೊಟ್ಟ, ಧರ್ಮದ ಕಡೆ ಹೋಗಿದ್ದಕ್ಕೆ ಎಂತ ನೋವು ಕೊಟ್ಟ, ಯಾರಿಗೂ ಬರಕ್ ಇಲ್ಲಿ ಚಾನ್ಸೇ ಇಲ್ಲ ಅಂತ ನೋವು ಕೊಟ್ಟನ ಇಲ್ವಾ? ಶರಶೈಲಿ ಬಾಣದ ಮೇಲೆ ಮಲ್ಕೊಳ್ಳೋದೇನು ಸುಲಭನಾ? ಒಂದ್ ಸಣ್ಣ ಗಾಯ ಆಗ್ಬಿಟ್ರೆ ಒದ್ದಾಡ್ತಾವನಲ್ಲ, ಹಂಗೆ ಒದ್ದಾಡ್ಬೇಕಾಗತ್ ನಾವು. ಅಂಥದ್ರಲ್ಲಿ ಬಾಣಗಳು ಈ ಕಡೆಯಿಂದ ಚುಚ್ಕೊಂಡು ಈ ಕಡೆ ಬಂದವೆ. ಅಂಥದ್ರ ಮೇಲೆ ದಿನಗಟ್ಲೆ ಮಲಗಿದ್ದಾನೆ, ಒಂದು ಕ್ಷಣ ಅಲ್ಲ ಏನಿಲ್ಲ. ಬೆಳ್ಳಿಡಕ್ ಜಾಗ ಇಲ್ಲ. ಅವನು ಇದ್ರಲ್ಲಿ 2 ಬಾಣಗಳು ಅವನ ಮೈಗಳು ಎಷ್ಟು ಹೋಗಿದ್ದು ಅಂತಂದ್ರೆ 2 ಬಾಣಗಳ ಮಧ್ಯೆ ಒಂದ್ ಬೆರಳನ್ನ ತೂರ್ಸಕ್ ಆಗ್ತಿರ್ಲಿಲ್ಲ, ಅಷ್ಟು ಬಾಣ ಹೋಗಿದ್ದು ಅವನ ಮೈಗೆ.
ಅಂತ ಸಮಯದಲ್ಲಿ ಅಂತ ನೋವು ಅನುಭವಿಸ ಸುಮಾರು ದಿನ. ಸೊ ಹೇಳ್ತೇನೆ 48 ದಿನನೇನು ಆಕ್ಚುಲಿ ಅವನು ಇದ್ದಿದ್ದು ಇದ್ರ ಮೇಲೆ. ಇಷ್ಟೊಂದು ಇರ್ಬೇಕಾದ್ರೆ, ಹಿಂಗಿರ್ಬೇಕಾದ್ರೆ ಅವನ್ನೇ ಬಿಡ್ಲಿಲ್ಲ. ಯಾಕೆ? ಒಂದೇ ಒಂದ್ ಕಾರಣ, ನೀನು ಅಧರ್ಮದ ಕಡೆ ಇದೆಯಾ. ಒಂದು ಯಂಗ್ಸ್ಗೆ ಅವಮಾನ ಆಗ್ಬೇಕಾದ್ರೆ ನೀವು ಬಾಯಿ ಮುಚ್ಕೊ ಕೂತಿದ್ದೆ. ನೀನು ದ್ರೌಪದಿ ಇದ್ ಮಾಡ್ಬೇಕಾದ್ರೆ ನೀನು ಬಾಯಿ ಮುಚ್ಕೊ ಕೂತಿದ್ದೆ. ನೀನು ಅವಾಗ ವಿರೋಧ ಮಾಡ್ಬೇಕಿತ್ತು. ನೀನು ಸಿಂಹಾಸನದಲ್ಲಿ ಒಂದೇ ಒಂದು ಮಾತೇನು, ಸಿಂಹಾಸನ ಕಾಯ್ತೀನಿ ಅಂದ್ಬಿಟ್ಟು ಏನು ಅಂತ ದೊಡ್ಡ ಸಿಂಹಾಸನ ಏನು ಇಡೀ ಪ್ರಪಂಚದಲ್ಲಿ ಏನು ಮಾಡ್ಕೊಂಡೇ ಬರಲಿಲ್ಲ. ಇಂಥ ಸಿಂಹಾಸನಗಳ ಇಡೀ ಅನಾದಿ ಕಾಲದಿಂದ ಸಿಂಹಾಸನಗಳು ಬಂದೇ ಇದೆ. ನಿಂದೊಂದು ಸಿಂಹಾಸನ ಹೋಗ್ಬಿಟ್ರೆ ತೊಂದ್ರೆ. ಇವಾಗ ಭೀಷ್ಮ ಹಿಂಗ್ ಮಾಡ್ದ ಅಂತ ಇಡೀ ಹಿಸ್ಟ್ರಿನೇ ಹೇಳ್ತಾ ಇದೆ ಹೊರತು ಒಳ್ಳೇದ್ ಮಾಡ್ತಾ ಅಂತ ಯಾವ್ದು ಹೇಳ್ತಾ ಇಲ್ಲ. ಭೀಷ್ಮ ಯೋಧ ಅಂತ ಹೇಳ್ತಾರೆ, ಎಲ್ಲ ಮಾಡ್ದ ಅಂತ. ಅದೇ ಒಂದೇ ಒಂದು ಇಡೀ ನಿನ್ ಹಿಸ್ಟ್ರಿಲೇ ಏನ್ ಹೇಳ್ತಾ ಇದಾರೆ, ಭೀಷ್ಮನಿಗೆ ಬೇಕೆಂದು ಹೇಳ್ತಾ ಇದಾರೆ ಹೊರತು ಅವ್ನು ಚೆನ್ನಾಗಿ ಹೋರಾಟ ಮಾಡ್ದ, ಅವ್ನು ತುಂಬಾ ಪ್ರತಾಪವಂತ ಹೇಳ್ತಾರೆ. ಅದನ್ನ ಭಗವಂತನ ಮುಂದೆ ದೇಹ ಬಿಟ್ಟ ಓಕೆ ಭೀಷ್ಮನ ಸ್ತುತಿ ಮಾಡ್ತಿದೀವಿ, ಅದೇ ಬಂದಿದ್ದೆ ಅಲ್ಲಿ ಅವನ್ಗೆ ನಿಜವಾಗಿ ದ್ರೌಪದಿನ ಅವ್ನು ಕಾಪಾಡ್ಲಿಲ್ಲ ಅಂತ. ಇದು ಧರ್ಮ, ಇದಕ್ಕೆ ಕೃಷ್ಣ ಹೋರಾಟ ಮಾಡೋದು. ಸೊ ಇಲ್ಲಿ ಅವರು ಕರ್ತವ್ಯ, ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಯಾವ ನೋವನ್ನು ಸ್ವಲ್ಪವೂ ಲೆಕ್ಕಿಸಲಾಗಿರ್ಲಿಲ್ಲ. ಸೊ ಕರ್ತವ್ಯ ಮಾಡ್ಬೇಕಿತ್ತು, ಕರ್ತವ್ಯ ಮಾಡ್ತಾ ಇದ್ದಾರೆ. ಆದ್ರೆ ನೋವು ಅವ್ರಿಗೆ ಏನ್ ಬರ್ತಾ ಇದೆಯೋ ಅದನ್ನೆಲ್ಲಾನು ಅವ್ರು ಲೆಕ್ಕಿಸ್ತಾ ಇಲ್ಲ. ಸೊ ಭೀಷ್ಮ ಏನಾಗುದ್ದ ಎಲ್ಲ ಆಯ್ತು. ಈಗ ದುರ್ಯೋಧನ ಪ್ರಶ್ನೆ ಏನಾಗಿದೆ, ದುರ್ಯೋಧನ ಹರ್ಷ ಆದ ತಾನೆ. ಸೊ ನನಗೆ ಜಯ ಆಗೋಗುತ್ತೆ ಅಂತ ನೋಡಿ. ಯಾವಾಗ ಉಚ್ಚಸ್ವರ ಮಾಡ್ತೀವಿ ಕರೆಕ್ಟು, ಅದು ಭಗವಂತನ ಕಡೆ ಸಾಂಕೇತಿಕ ನೋಡಿದ್ವಿ ನಾವು. ಒಂದು ಕೆಲಸ ನಾವು ಮಾಡ್ತಾರ ಕೆಲಸ ಭಗವಂತನ ಕಡೆಗೆ ಹೋಗ್ಲಿಲ್ಲ ಅಂತಂದ್ರೆ ಆ ಕೆಲಸ ನಾವು ಅದು ಬರೀ ಶ್ರಮ. ಮಾಡ್ತಾರ ಕೆಲಸ ನಮ್ಗೆ ಡೈರೆಕ್ಷನ್ ಶ್ರಮ. ನಾವೇನ್ ಮಾಡ್ತಾ ಇದೀವಿ ಇದು ಸಾಂಕೇತಿಕವಾಗಿ ಏನ್ ತೋರಿಸ್ತಾ ಇದೆ ಗೊತ್ತಾ? ನಾವು ಈ ಪ್ರಪಂಚದಲ್ಲಿ ಏನ್ ಮಾಡ್ತಾ ಇದ್ವಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದೀವಿ, ದೊಡ್ಡ ದೊಡ್ಡ ಹೆಸರು ಮಾಡ್ತಾ ಇದೀವಿ, ಹಣ ಸಂಪಾದನೆ ಮಾಡ್ತಾ ಇದೀವಿ, ಜೋರಾಗಿ ಸೌಂಡ್ ಮಾಡ್ತಾ ಇದೀವಿ, ಹೆಸರು ಮಾಡ್ತಾ ಇದೀವಿ. ಇದೆಲ್ಲ ಏನು, ನಾವು ಸೌಂಡ್ ಮಾಡ್ತಾ ಇರೋ ರೀತಿ. ನೋಡಿಲಿ ನನಗೆ ನಮ್ದು ಎಷ್ಟು ನಾಟಿಕೆ ಅಂತ ಅಂದ್ಬಿಟ್ಟು ಏನೋ ಒಂದು ಯಾವ್ದೋ ಲೈಸೆನ್ಸ್ ಮಾಡಿಸಿದ್ವಿ, DL ಬಂತು, ನನ್ DL ಬಂತು. ಇನ್ನೊಂದು ನನ್ಗೆ ಕ್ರೆಡಿಟ್ ಕಾರ್ಡ್ ಬಂತು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಬಂತು, ಡೆಬಿಟ್ ಕಾರ್ಡ್. ಇದೇ ತರ ನಾವೇನ್ ಮಾಡ್ತಾ ಇದ್ವಿ, ಒಂದೊಂದು ದಿನಕ್ಕೂ ನಮ್ದು ಇದನ್ನ ಏನ್ ಮಾಡ್ತೀವಿ, ಹೆಚ್ಚಿಸ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಇದರಿಂದ ಏನಾಗ್ತಾ ಇದೆ, ಒಳಗಡೆ ಅಹಂಕಾರ ಬೆಳೀತಾ ಇರುತ್ತೆ. ಇವನು ಇವತ್ತೇ ನನಗೆ ಪರಿಚಯ ಆದ, ನನ್ಗೆ ಇವನ್ ಕಾಪಾಡ್ತಾನೆ. ಇವತ್ತು ನನಗೆ ಈ ಇನ್ಸ್ಪೆಕ್ಟರ್ ಅವನ ಪರಿಚಯ ಆದ, ಅದಾದ್ರು ಈ ದೊಡ್ಡ ಮನುಷ್ಯ ನನಗೆ ಪರಿಚಯ ಆದ್ರು. ಈ ತರ ನಾವು ಜೀವನದಲ್ಲಿ ಮೇಲೆ 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 ಹೋಗ್ತಾನೆ ಇರ್ತೀವಿ. ನಮ್ದು ಅಹಂಕಾರಕ್ಕೆ ಕೂರ್ಸ್ಕೊಂಡು ಹೋಗ್ತಾನೆ. ಇದೆಲ್ಲ ಏನು, ದೊಡ್ಡ ಸೌಂಡ್ ನಾವು ಮಾಡ್ತಾರೆ ಈ ಪ್ರಪಂಚದಲ್ಲಿ, ದೊಡ್ಡ ಸೌಂಡ್ ಮಾಡ್ತಾ ಇದೀವಿ ತಾನೇ. ಅಂದ್ರೆ ನಮ್ದು ಪ್ರಚಾರ ಆಗ್ತಾ ಇದೆ ಅಂತಂದ್ರೆ ಅರ್ಥ ಏನು, ಬೇರೆ ಬೇರೆ ರೀತಿ ಪ್ರಚಾರ ಆಗ್ತಾ ಇದೆ. ಇವತ್ತು ನನಗೆ ಈ ತರ ಸನ್ಮಾನ ಮಾಡಿದ್ರು, ಇನ್ನೊಂದ್ ಕಡೆ ನನ್ಗೆ ಸನ್ಮಾನ ಮಾಡಿದ್ರು. ಇದೆಲ್ಲ ನಮ್ದು ದೊಡ್ಡ ಪ್ರಚಾರ ಆಗ್ತಾ ಇರೋದು, ದೊಡ್ಡ ಸೌಂಡ್ ಮಾಡ್ತಾ ಇದೀವಿ ಸಮಾಜದಲ್ಲಿ. ಈ ಸೌಂಡ್ದು ಇಷ್ಟೆಲ್ಲ ಮಾಡ್ತಾ ಇದೆ. ಒಬ್ಬ ವ್ಯಕ್ತಿ ಈ ತರ ಬೆಳ್ಕೊಂಡ್ ಹೋಗ್ತಾ ಇದ್ದಾನೆ. ಈ ಸೌಂಡ್ ಹಿನ್ನೆಲೆ ಏನ್ ಹೇಳಿ? ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ, ಇದ್ರದ್ದು ಹಿಂದೆ ಇದು ಮರ್ಮ ಏನ್ ಹೇಳಿ? ಅಹಂಕಾರ ಬರ್ತಾ ಇದೆ ಒಂದು, ಮತ್ತೆ ತೋರ್ಸ್ಕೊತಾ ಇದೀನಿ, ಮತ್ತೆ ಏನ್ ಇದ್ರದ್ದು ಲಾಸ್ಟ್ ಫೈನಲ್ ರಿಸಲ್ಟ್ ಏನಾಗುತ್ತೆ? ನಾನು ಅನ್ನೋದು ಬರುತ್ತೆ. ಅಧರ್ಮ ಓಕೆ, ಅಧರ್ಮ ಏನಾಗಲ್ಲ, ಸೋಲು ಅನ್ನೋದು ಸೂಚನೆ ಮಾಡುತ್ತೆ. ನಿನಗೆ ಇಲ್ಲಿ ಸೋಲಾಗುತ್ತೆ. ಇದೆಲ್ಲ ಮಾಡ್ತಾ ಇರೋದು ನಿನಗಿದು ಏನಾಗುತ್ತೆ, ಈ ಜೀವನದಲ್ಲಿ ನಿನ್ನ ಅಧೋಗತಿಗೆ ತಳ್ಳುತ್ತೆ, ಸೋಲಾಗುತ್ತೆ ಅನ್ನೋದು ಇದೆಲ್ಲ ಸೂಚನೆ. ಅಂದ್ರೆ ಅರ್ಥ ಏನು, ನಿನ್ಗೆ ಒಂದು ದಿನಕ್ಕೆ ಲಾಸ್ಟ್ಗೆ ಈ ದೇಹ ಬಿಟ್ಟು ಹೋಗ್ಬೇಕು. ಈ ದೇಹ ಬಿಟ್ಟು ಹೋಗ್ಬೇಕಾದ್ರೆ ಇವೆಲ್ಲ ಕೆಲ್ಸಕ್ಕೆ ಭೌತಿಕವಾಗಿ ಏನೇನ್ ಗಳಿಸ್ತಾ ಇದೀವಿ ನಾವು, ಲಾಸ್ಟ್ ಒಂದಿನ ನನ್ಗೇನಾಗುತ್ತೆ, ಸೋಲಾಗುತ್ತೆ ಇದರಿಂದ ಅಂತ ತೋರಿಸ್ತಾ ಇರೋದು ಇವೆಲ್ಲ. ನೋಡಿ ಬೇಕಾದ್ರೆ ಒಂದ್ ಇದ್ರಲ್ಲಿ ಇವತ್ತೆಲ್ಲ ನಾವು ಮಾಡ್ತಾ ಇರೋದೇನು ಇದಕ್ಕೋಸ್ಕರನೇ. ಇವತ್ತೇನೋ ಒಂಚೂರು ಪರಿಚಯ, ಅದು ಏನೋ ಒಂಥರ ಅಹಂಕಾರ. ಯಾವನ್ ಇದಾದ ನನ್ಗೆ ಇಷ್ಟೊಂದು ಬಂತು, ಇಲ್ಲಿ ಬೆಳೆದ್ಬಿಟ್ಟು ಏನು ಇವತ್ತು ಕೂಡ ಹಣ ಬಂತು, ಇವತ್ತು ಗಂಟೆ ಆಗ್ತಾ ಇದೀವಿ, ನನ್ಗೆ ಇಷ್ಟ ಆಯ್ತು ಬರ್ದಿರ್ತೀವಿ ಲೆಕ್ಕ. ನನ್ ಬ್ಯಾಂಕಲ್ಲಿ ಇಷ್ಟ ಆಗ್ತಾ, ಬ್ಯಾಂಕಲ್ಲಿ ಬರ್ದಿರ್ತೀವಿ ಲೆಕ್ಕ.
ಇಷ್ಟ ಆಯ್ತು, ಎಲ್ಲ ಪಾಸ್ಬುಕ್ ನೋಡ್ತಾ ಚೆಕ್ ಮಾಡ್ತಾ ಇರ್ತೀವಿ. ಆ ಕಡೆ ಓಕೆ ನನ್ನ ಹಣ ಬೆಳೀತಾ ಇದೆ ಈ ತರ ಹೋಗ್ತಾ ಇದ್ದೀನಿ. ಈ ಕಂಪ್ನಿ ಶುರು ಮಾಡಿದೆ, ಓಕೆ ಇನ್ನೊಂದು ಕಂಪ್ನಿ ದೊಡ್ಡ ವಿಷಯದಲ್ಲಿ ಹೋದ್ರೆ ಅದು ಮಾಡಿದೆ, ಇನ್ನೊಂದು ಕಡೆ ಅದು ಬ್ರಾಂಚ್ ಓಪನ್, ಓಕೆ ಬೇರೆ ಫಾರಿನಲ್ಲಿ ಮಾಡಿದೆ, ಅಲ್ಲಿ ಮಾಡಿದೆ ಬ್ರಾಂಚ್ ಓಪನ್ ಮಾಡ್ತಾನೆ ಇದ್ದೀನಿ. ಬಿಸಿ ಲೈಕ್ ಒಂದು ನಿಮಿಷ ಟೈಮ್ ಇಲ್ಲ, ಕಾಫಿ ತಿಂಡಿ ಕುಡಿಯೋಕ್ಕೂ ಟೈಮ್ ಇಲ್ಲ, ಆ ತರ ಹೋರಾಟ ಮಾಡ್ತಾ ಇರ್ತಾನೆ. ಹೆಂಡತಿ ಮಕ್ಳು ನೋಡಕ್ಕೆ ಇದಿಲ್ಲ, ಮೌಲ್ಯ ಇಲ್ಲ, ಏನಿಲ್ಲ, ಅಧರ್ಮ ಆಗ್ತಾ ಇದೆಯಾ ಲೆಕ್ಕ ಇಲ್ಲ, ಇದರಿಂದ ಎಷ್ಟೊಂದು ಇದಾಗ್ತಾ ಇದೆಯಾ, ಏನೋ ಒಂದು ಕಂಪ್ನಿ ಮಾಡ್ತೀವಿ, ಎಷ್ಟು ಜನಕ್ಕೆ ಅದರಿಂದ ಇದಾಗ್ತಾ ಪಾಪ ಕೆಲಸ ಆಗ್ತಾ ಇರುತ್ತೆ, ಅದೆಲ್ಲ ನೋಡೋದೇ ಇಲ್ಲ. ಎಷ್ಟೊಂದು ಪರಿಸರ ನಾಶ ಆಗ್ತಾ ಇರುತ್ತೆ, ಕೇರ್ ಇಲ್ಲ, ಹೋಗ್ತಾನೆ ಇರ್ತೀವಿ, ಮೆಗ್ತಾನೆ ಇರ್ತೀವಿ, ಮೇಲ್ ಹೋಗಿ ಕೊನೆಗೊಂದಿನ ಏನಾಗ್ತೀವಿ, ದೊಡ್ಡ ವ್ಯಕ್ತಿಗಳು, ಯಾವನಷ್ಟು ಪ್ರಭಾವಶಾಲಿ ವ್ಯಕ್ತಿ, ಅವನಷ್ಟು ಘನತೆ ವ್ಯಕ್ತಿ, ಅವನಷ್ಟು ಇದು ವ್ಯಕ್ತಿ ಯಾರಿಲ್ಲ ಅಂತ ಆಗ್ತಾರೆ. ಕೊನೆಗೊಂದಿನ ಏನಾಗುತ್ತೆ, ಒಂದಿನ ಲಾಸ್ಟ್ಗೆ ಜಸ್ಟ್ ಒಂದು ಶುಗರ್ ಬರುತ್ತೆ, BP ಬರುತ್ತೆ, ಇಲ್ಲ ಇನ್ನೊಂದೇನೋ ಆಗುತ್ತೆ ಅಂತ ಇಟ್ಕೊಳ್ಳಿ. ಗ್ಯಾರಂಟಿ ಬರಲೇಬೇಕು, ನಿಮಗೆ ಟೆನ್ಷನ್ ಇದ್ಮೇಲೆ ಇದು ಬರಲೇಬೇಕು, ಇದು ಎರಡನೇ ಮಾತೇ ಇಲ್ಲ. ನೀವೆಷ್ಟೇ ದುಡ್ಡಿದ್ರು ಅದನ್ನ ವಾಸಿ ಮಾಡ್ಕೊಳಕ್ಕಾಗಲ್ಲ. ಇಡೀ ಬಾಡಿನ ಒಂದೊಂದೇ ಪಾರ್ಟ್ಗಳನ್ನು ತೆಗೆದು ಆಚೆ ಇಟ್ರು ಕೂಡ ವಾಸಿ ಆಗೋದಿಲ್ಲ, ಆ ಲೆವೆಲ್ಗೆ ಹೋಗ್ತೀವಿ. ಯಾಕೆಂದ್ರೆ ಮೂಲನೇ ಕೆಟ್ಟೋಗ್ಬಿಟ್ಟಿದೆಯಲ್ಲ, ಮೂಲನೇ ಸರಿ ಇಲ್ವಲ್ಲ, ಏನ್ ಸರಿ ಮಾಡ್ತೀರಿ? ಅಂಗಗಳು ಸರಿ ಮಾಡ್ಕೊಂಡು ಏನ್ ಮಾಡ್ತೀರಿ? ಮೂಲ ಎಲ್ಲಿರೋದು? ಇಲ್ಲಿ ನಿಮ್ಮ ತಲೆ ಒಳಗಡೆ, ಈ ಮನಸ್ಸೊಳಗಡೆ ಇರೋದು. ಆ ಮೂಲನೇ ಚೇಂಜ್ ಮಾಡಿಲ್ಲ ಅಂತಂದ್ಮೇಲೆ ಇವೆಲ್ಲ ಹೆಂಗ್ ಸರಿ ಹೋಗ್ತವೆ? ಆಗೋದಿಲ್ಲ. ಸೊ ಕೊನೆಗೆ ಒಂದಿನ ಏನಾಗ್ತೀವಿ, ಅಲ್ಲಿಂದ ದೊಡ್ಡ ಎತ್ತಿಗೆ ಮೇಲಕ್ಕೆ ಏರ್ಸ್ಕೊಂಡೋಯ್ತು, ಅಲ್ಲಿಂದ ಒಂದೇ ಸರಿ ಅಲ್ಲಿಗೆ ಬಂದ್ ಬೀಳ್ತೀವಿ. ಅಂದ್ರೆ ಅರ್ಥ ಏನು? ಅಲ್ಲಿಗೆ ಬಂದ್ ಬಿದ್ವಿ ಅಂದ್ರೆ ಅರ್ಥ ಏನು? ಭೌತಿಕ ಪ್ರಪಂಚದಲ್ಲಿ ಮತ್ತೆ ಇನ್ನೊಂದು ಹುಟ್ಟು. ಎಲ್ಲಿ ಹೋಗಿದ್ವಿ? ಅಲ್ಲ, ತುಂಬಾ ಟಾಪ್ ಅಲ್ಲಿದ್ವಿ, ತುಂಬಾ ಟಾಪ್ ಇದ್ದು ಕೂಡ ಮತ್ತೆ ತಿರ್ಗಾ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿದ್ರೆ ಮತ್ತೆ ಶುರು ಮಾಡೋ ಎಲ್ಲಿಂದ? ABCD ಇಂದ. ತಿರ್ಗಾ ಇನ್ನೊಂದು ದುಡ್ಡು ಹೊಸದಾಗಿ ಒಂದು ಪೈಸಿಂದ ಕೂಡ ಹಾಕ್ಬೇಕು ತಿರ್ಗಿ. ಇದೇ ತರ ಲೈಫ್ ಹಿಂಗೆ ಆಗ್ತಾನೆ ಇದೆ. ಎಲ್ಲಿವರೆಗೆ ನಾವು ಏನೋ ಈ ಸೌಂಡ್ನ ಕೇಳ್ತಾ ಇದೀವಿ, ಸೌಂಡ್ ಕೇಳ್ತಾ ಇರೋದು ನಾವು. ಏನೋ ನನ್ಗೆ ಹಿಂಗಾಯ್ತು ಹಂಗಾಯ್ತು, ಯಾವಾಗ ನನ್ ಖುಷಿ ಆಗುತ್ತೆ, ಏನೋ ಒಂದು ನಾವು ಓಕೆ ಹೌದಪ್ಪ ನಿನ್ಗೆ ಬಂತು, ನಿನ್ಗೆ ಏನೋ ಈ ತರ ಲಾಟ್ರಿ ಹೊಡಿತು, ಖುಷಿ. ನಿನ್ಗೆ ಆ ತರ ಹೆಣ್ಸೆಟ್ ಆಯ್ತು, ಖುಷಿ. ಇದೇ ತರ ನಮ್ಗೆ ಖುಷಿ ಆಗ್ತಾ ಇರೋದು, ಕೇಳ್ತಾ ಇದೀವಿ ಆನಂದ. ನನಗೆ ನೋಡೋದ್ಕಿಂತ ಕೇಳೋದ್ರಲ್ಲಿ ತುಂಬಾ ಆನಂದ ಇರೋದು. ಏನೋ ಯಾರ ಹೊಗಳ್ತಾ, ನೀನ್ ಆ ತರ ಆದ್ಯಪ್ಪ, ಈ ತರ ಇದೆ, ನಿನ್ ಹೆಸರು ಇಲ್ಲಿ ಬಂತು, ನೀನ್ ಇವತ್ತು ಮ್ಯಾಟ್ರ್ ಬಂದೈತ್ಕೊಳೋ ಪೇಪರಲ್ಲಿ, ಏನ್ ಖುಷಿ ಆಗುತ್ತೆ. ಯಾವ ಪೇಪರು ತೆಗಿಲಿ, ಹೆಂಗಿದೆ ಕುಡಿಲಿ, ಎಷ್ಟಾಗಿದೆ, ಏನ್ ಬಂತು, ಎಷ್ಟು ಖುಷಿ ಆಗತ್ತೆ, ಏನಾಗತ್ತೆ. ಅದನ್ನು ಏನು ಬೇಡ ರೀ, ಒಂದು ಚಿತ್ರನ ಏನಾರ ಒಂದು ಮೊಬೈಲಲ್ಲಿ ಯಾರ ಒಂದು ಚಿತ್ರ ಕಳಿಸ್ಬಿಟ್ರೆ ಬೇರೆ ಯಾರನ್ನೂ ನೋಡಲ್ಲ, ನೀವು ನಿಮ್ಮನ್ನೇ ನೋಡ್ಕೊತೀವಿ. ಏನ್ ಬಟ್ಟೆ ಹಾಕಿದೀವಿ, ಯಾರು ಹೇರ್ ಸ್ಟೈಲ್ ಹೆಂಗಿದೆ, ನಂದು ಕಣ್ಣು ಹೆಂಗ್ ಬಿಟ್ಟಿದ್ದೀನಿ, ಆ ಕಣ್ಗಿರ್ಬಾರ್ದಾಯ್ತು, ನನ್ ಬಟನ್ ಹೆಂಗಾಗಿದೆ. ನನಗೆ ಯಾವ್ಯಾವ ಯೂಟ್ಯೂಬಲ್ಲಿ ಒಂದು ಚಿತ್ರ ಹಾಕ್ಬಿಟ್ಟಿದ್ರು, ಯಾವ್ದೋ ಅಲ್ಲಿ ಬಟನ್ದು ಬಿಚ್ಚೋಗಿತ್ತು. ನಾನ್ ನೋಡ್ತಾನೆ ಇದ್ದೀನಿ, ಈ ಬಟನ್ ಯಾಕೆ ಬಿಚ್ಕೊಂಡೆ, ಆ ಬಟನ್ ತೆಗ್ದಾಕಪ್ಪ ಅಂತ ಹೇಳಿದೆ. ಅವನು ಆ ಮರ ಇನ್ನೂ ತೆಗ್ದೇ ಹಾಕಿಲ್ಲ. ಯಾಕೆ ಅಂತಂದ್ರೆ ಚೆನ್ನಾಗ್ ಕಾಣ್ತಾ ಇಲ್ಲ ನಾನು. ನಿನ್ ಮಾತ್ ಕೇಳಿ ಚೆನ್ನಾಗ್ ಕಾಣಿಸ್ಕೊತಲ್ಲ ಯಾರ ಕೈಲೂ. ನಿನ್ ಬಟನ್ ಅಲ್ಲಿ ಬಿಚ್ಚೋಗಿರೋದ್ರಿಂದ ನೀನ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅನ್ಕೊಬಿಡ್ತಾರೆ. ನಮ್ಮನ್ನೇ ನಾವ್ ನೋಡ್ಕೊಳ್ಳೋದು. ನೋಡಿ ಬೇಕಾದ್ರೆ ಒಂದ್ ಗ್ರೂಪ್ ಫೋಟೋ ಇದ್ರೆ ನೋಡಿ, ನೀವು ಯಾರನ್ನಾರ ನೋಡ್ತೀರಾ, ನಿಮ್ಮನ್ನೇ ಪಾಯಿಂಟ್ ಔಟ್ ಮಾಡ್ತೀರಾ. ಏನಿದ್ರ ಅರ್ಥ? ನಿಮ್ಮ ಹೃದಯದಲ್ಲಿ ನಾನು ಅನ್ನೋದು ಆತರ ಕೂತಿರುತ್ತೆ. ಅಹಂಕಾರ ನಾನು ಅನ್ಕೊಳ್ಳೋದು ಆತರ ಕೂತಿದೆ ನಿಮ್ ಹೃದಯದಲ್ಲಿ. ಅದಕ್ಕೆ ನೀವು ಆತರ ಮಾಡ್ತಾ ಇರ. ಇದು ಮೇಲೇನೋ ಪ್ರತಿದಿನ ಇದು ನಮ್ಗೆ ಬೆಳೀತಾ ಹೋಗ್ತಾನೆ ಇರುತ್ತೆ. ಇದು ಕೊನೆನೇ ಇಲ್ಲ. ಸೌಂಡ್ ಕೇಳ್ತಾ ಇದೀವಿ ಆರಾಮಾಗಿ. ಏನು ನಮ್ಗೆ ಇಷ್ಟವಾಗಿರೋ ಸೌಂಡು, ನಮ್ಮ ಇದಾಗಿರೋ ಸೌಂಡು ಕೇಳ್ತಾ ಇದೀವಿ. ಆದ್ರೆ ಫಿಲಾಸಫಿ ಏನಿರ್ಬೇಕಿಲ್ಲಿ, ಈ ನಾದನ ನಾವು ಕೇಳ್ಬೇಕು. ಯಾರ ಬಗ್ಗೆ ಖುಷಿ ಪಡ್ಬೇಕು ಕೇಳ್ಬಿಟ್ಟು? ಭಗವಂತನ ವಿಷಯ ಕೇಳ್ಬಿಟ್ಟು ಖುಷಿ ಪಡ್ಬೇಕು. ಅಕಸ್ಮಾತ್ ಇಲ್ಲಿ ಸೌಂಡ್ ಮಾಡಿದ್ದು ನನಗೆ ಜಯ ಆಗುತ್ತೆ, ದುರ್ಯೋಧನ ಅನ್ಕೊಂಡ ನನಗೆ ಜಯ ಆಗುತ್ತೆ ಅಂತ ಖುಷಿ ಆಯ್ತು. ಇದು ಉಲ್ಟಾ. ಅದೇ ಪಾಂಡವರು ಊದಿದಂತ ಶಂಖದಿಂದ ಏನಾಯ್ತು, ಮುಂದೆ ಯಾರಿಗ್ ಭಯ ಆಯ್ತು? ಆಪೋಸಿಟ್ ಪಾರ್ಟಿಗೆ ಭಯ ಆಯ್ತು. ಇವ್ರು ಖುಷಿ ಆಯ್ತು. ಯಾಕೆ? ನಾವು ಕೃಷ್ಣನ್ ಸಂಬಂಧಪಟ್ಟಂಗೆ ನಾವು ಸೌಂಡ್ ಮಾಡ್ತಾ ಇದೀವಿ.
ಧರ್ಮಕ್ಕೆ ಪರವಾಗಿ ನಾವು ಸೌಂಡ್ ಮಾಡ್ತಾ ಇದ್ದೀವಿ. ಆ ಥರ ಸೌಂಡ್ ಮಾಡಿ ನಿಮ್ಗೆ ನಿಜ ಆನಂದ ಆಗುತ್ತೆ. ಇದಾಗ್ತಾ ಇರೋದು ಎಲ್ಲಿ ಬೀಳ ಆನಂದ, ನಿನಗೆ ಸೋಲುವಂತ ಆನಂದ. ಇದು ನಿಜ ಆನಂದ ಯಾವುದು? ನಾವ್ ಯಾವಾಗ ಭಗವಂತನ ಬಗ್ಗೆ ಇದ್ ಮಾಡ್ತೀವೋ ಅದು ನಿಜ ಆನಂದ. ಆ ನಿಜ ಆನಂದ ಏನಾಗುತ್ತೆ ಕೊನೆಗೊಂದಿನ ನಮ್ಮನ್ನ ಭಗವಂತನಿಗೆ ಸಂಬಂಧಪಟ್ಟಂಗೆ ನಾವು ಸೌಂಡ್ ಮಾಡ್ಬೇಕು. ಇಲ್ಲಿ ಸೌಂಡ್ ಇದು ಆಗ್ಬಾರ್ದು ನಮ್ಗೆ. ಯಾವಾಗ ನಮ್ಮ ಭೌತಿಕವಾಗಿ ನಾವು ಮುಂದುವರಿತಾ ಇದ್ರೆ ನಮ್ಗೆ ಹರ್ಷ ಆಗ್ಬಾರ್ದು. ಓ ಇದು ನನ್ ಸಂಕೇತ ತಿಳ್ಕೊಬೇಕು, ಇದು ನನ್ಗೆ ಏನ್ ಸಂಕೇತ. ಯಾರು ಇನ್ನೊಬ್ರು ಹೊಗಳ್ತಾ ಇದಾರೆ ಅಂತ ತಿಳ್ಕೊಳ್ಳಿ, ಹೊಗಳ್ತಾ ಇದಾರೆ ಅಂತ ತಿಳ್ಕೊಳ್ಳಿ, ನನ್ಗೇನೋ ತಂದಿಕ್ತಾ ಇದಾರೆ ಇವರು ಅಂತ. ಅವ್ರನ್ನ ನಮ್ಮ ಹೊಗಳ್ತಾ ಇದ್ದಾರೆ ಅಂತಂದ್ರೆ ಅವರು ನಮ್ಮನ್ನ, ಅದಕ್ಕೆ ನಮ್ ದಾಸರು ಬರೀತಾರೆ, ಇದಕ್ಕೊಂದು ಆಡೆ ಇದೆ ಏನು, ನಿಂದಕರು ಹಂದಿಗಳಿದ್ದಂಗೆ ಅಂತ ಹೇಳ್ತಾರೆ ದಾಸರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನಿಂದಕರು ಹಂದಿ ಇದ್ದಂಗೆ, ನಮ್ಮನ್ನ ನಿಂದನೆ ಮಾಡ್ತಾ ಇರೋರು ಹಂದಿ ಇದ್ದಂಗಂತೆ. ಅಂದ್ರೆ ಅರ್ಥ ಏನು, ನಾವು ಅವನು ಹಂದಿ ಏನ್ ಮಾಡ್ತಾ ದಿನ ದಿನ ಮಲನ ಕ್ಲೀನ್ ಮಾಡ್ಕೊಂಡು ಹೋಗುತ್ತಲ್ಲ, ಆತರ ನಿಂದಕರು ಇದ್ರೆ ನಂದು ತಪ್ಪನ್ನ ಅವರು ಎತ್ತಿ ತೋರಿಸ್ತಾ ಇದಾರೆ, ನಿಂದನೆ ಮಾಡ್ತಾ ಇದಾರೆ, ನಾ ಸರಿ ಹೋಗ್ಬೇಕು ಅಂತ ತಿಳ್ಕೊಳಕೋಸ್ಕರ. ದಾಸರ ಪದ ಅರ್ಥ ಮಾಡ್ಕೋಬೇಕಾದ್ರು ತುಂಬಾ ಕಷ್ಟ ಇದೆ. ಯಾಕೆ ನಮ್ ನಿಂದಕರು ಅಂದ್ರೆ ಹೆಂಗೆ, ನಿಂದಕರು ಯಾಕೆ ಅಂದಿತಾರ ಅಂದ್ರೆ, ಅವ್ರು ಹೋಲ್ಸಿರೋದು ನಮ್ದು ತಪ್ಪೆಲ್ಲ ಅವ್ರು ಎತ್ತಿ ಹೇಳ್ತಾ ಇದಾರೆ. ಆ ತಪ್ಪಾಗಿದೆ ನನ್ನಿಂದ, ತಿತ್ಕೋ ಅಂತ ಅರ್ಥ, ಸರಿ ಮಾಡ್ಕೋದು ಅಂತ ಅರ್ಥ. ಹೊಗಳು ಭಟ್ರಿದ್ರೆ ಅವರು ನಮ್ಮನ್ನ ಸೂಲಕ್ಕೇರಿಸ್ತಾ ಇದಾರೆ ಅಂತ ಅರ್ಥ. ಹೊಗಳ್ತಾ ಇದ್ರೆ ಏನರ್ಥ ಅರ್ಥ, ಓ ನನ್ಗೆ ಅಹಂಕಾರ ಬೆಳೆಸ್ತಾ ಇದಾರೆ, ನಾನು ಅಹಂಕಾರದಿಂದ ನಾನು ಏನಾಗ್ತೀನಿ, ಮತ್ತೆ ತಿರ್ಗಿ ಈ ಪ್ರಪಂಚಕ್ಕೆ ಬೀಳ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾವು ನಮ್ಮ ಇದಕ್ಕೆ ನಮ್ಗೆ ಹೊಗಳಿಕೆ ಬರ್ತಾ ಇದೆ, ನಮ್ದು ಈ ಭೌತಿಕ ಪ್ರಪಂಚದಲ್ಲಿ ಯಶಸ್ಸಾಗ್ತಾ ಇದೆ ಅಂದ್ರೆ ತಿಳ್ಕೊಳ್ಳಿ, ಇದ್ರ ಹಿಂದೆ ಏನೋ ಒಂದು ಮರ್ಮ ಇದೆ. ಅಕಸ್ಮಾತ್ ಭೌತಿಕ ಪ್ರಪಂಚದಲ್ಲಿ ಏಳಿಗೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ಭಗವಂತನಿಗೆ ಅಲ್ಲಲ್ಲೇ ಟರ್ನ್ ಮಾಡ್ಬಿಡ್ತಾರೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೇ ಆದ್ರೂ ಕೂಡ ಕೃಷ್ಣಾರ್ಪಣಮಸ್ಸು ಅಂದ್ಬಿಡ್ತಾರೆ ಅಲ್ಲೇ. ನಮ್ಗೆ ಏನೇ ಒಂದು ಒಳ್ಳೇದು ಆಗ್ತಾ ಇದ್ರೆ, ಏನೋ ಒಂದು ಆಗ್ತಾ ಇದ್ರೆ ನಮ್ಗೆ ಒಕ್ಕಂಡು ಯಾರೋ ಹೊಗಳ್ತಾ ಇದ್ರು, ಒಳಗಡೆ ನಮ್ಗೆ ಮನ್ಸಲ್ಲಿ ಏನ್ ಬೇಕು, ಕೃಷ್ಣಾರ್ಪಣಮಸ್ಸು ಕೃಷ್ಣಾರ್ಪಣಮಸ್ಸು. ನನಗಲ್ಲ ಇದು ಹೊಗಳಿಕೆ, ಯಾರಿಗೆ, ನನ್ ಗುರುಗೆ, ನನ್ ಕೃಷ್ಣಂಗೆ ಹೊಗಳಿಗೆ, ಇದು ಹೊಗಳಿಕೆ ಕೃಷ್ಣಂಗೆ ಬಂದಂತ ಪ್ರಶಂಸೆ ಅಂತ ನಾವು ಅದಕ್ಕೆ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಪ್ರಭುಪಾದ್ 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 ಅಂತಾರೆ. ಇದೆಲ್ಲ ಪ್ರಶಂಸೆ ಯಾರಿಗೂ ಹೋಗ್ಬೇಕು, ಪ್ರಭುಪಾದ್ಗೆ ಹೋಗ್ಬೇಕು. ನಿಮ್ಗೆ ಏನೇ ಬಂದ್ರು ಗುರುಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಅದನ್ನ ನೀವು ಇಟ್ಕೋಬಾರ್ದು. ಇಟ್ಕೊಂಡ್ರಿ ಮುಗೀತು, ಡಬಾರ್ ಮೇಲಕ್ಕೆ ತಗೊಂಡೋಗುತ್ತೆ, ಲಾಸ್ಟ್ ಒಂದಿನ ಅಲ್ಲಿಂದ ಡಬಾರ್ ಅಂತ ನುಗ್ಬಿಡುತ್ತೆ. ಕೊನೆಗೆ ಇಲ್ಲಿ ಬಂದು ಬಿದ್ದಿರ್ತೀವಿ, ಕಾಲು ಕೈ ಮುರ್ಕೊಂಡು ಇಲ್ಲಿ ಇರ್ತೀವಿ. ಕಾಲು ಕೈ ಮುರ್ಕೊಂಡು ಅಂದ್ರೆ ಅರ್ಥ ಏನು ಪ್ರಭುಜಿ? ಯಾವಾಗ ಹಿಂದೆ ಹಾವು ಏಣಿ ಆಟ ಆಡವಲ್ಲ ನಾವು ಚಿಕ್ಕ, ಅದು ಮೇಕ್ ಅವ್ನು ಹುಂಗ್ ಆಗ್ತಾ ಇಟ್ಕೆ ಮತ್ತೆ ಕೆಳಗ್ ಬತ್ತಿದ್ದು. ಹಾವು ಏಣಿ ಆಟದಲ್ಲಿ ಹಾವು ಏಣಿಯಿಂದ ಮೇಕತ್ತದು, ಅಲ್ಲಿಗೆ ಬಂದಿದ ತಕ್ಷಣ ಹಾವು ನುಂಗಿದ್ರೆ ಕೆಳಗ್ ಬಂದ್ಬಿಡೋದು. ಮತ್ತೆ ತಿರ್ಗಾ ಏಣಿಗೆ ಸಿಕ್ತು, ಒಂದೇ ಸರಿ ಡಂಪ್ ಆದ್ವಿ, ಮತ್ತೆ ತಿರ್ಗಿ ಹಾವು ಮತ್ತೆ ತಿರ್ಗಿ ಕೆಳಗಡೆ ಬಂದ್ಬಿಡ್ತೀವಿ. ತಿರ್ಗಾ ಹೊಸದಾಗಿ ಪಯಣ. ಏಣಿ ಏನಾರ ಅದೃಷ್ಟವಾಗಿ ಏಣಿ ಸಿಗಾಕೊಂಡ್ರೆ ಮೇಲೆ ಹೋಗ್ತೀವಿ, ಸಿಕ್ಲಿಲ್ಲ ಅಂದ್ರೆ ನೀವು ಒಂದೊಂದೇ ಹೆಜ್ಜೆ ನಡೀತಾ ಇರ್ತೀವಿ, ಕೂಡ್ತಾ ಇರ್ತೀವಿ, ಮತ್ತೆ ತಿರ್ಗಿ ಕೆಳಗಡೆ ಬೀಳ್ತೀವಿ, ತಿರ್ಗಾ ಹೊಸ ಪಯಣ. ಅಕಸ್ಮಾತ್ ಒಬ್ಬೊಬ್ರು ಹಾವು ಬಾಯಿಗೆ ಸಿಗದೇ ಇಲ್ಲ, ಅವ್ರದೇನು, ಯಾರು ಇಟ್ಕೊ ಹೋಯ್ತಾರೋ ಅವರು ಅವನ್ ಬಾಯಿಗೆ ಸಿಗಲ್ಲ, ಕೆಳಗಡೆ ಬೀಳಲ್ಲ. ಯಾಕೆಂದ್ರೆ ಆವೇ ಕೃಷ್ಣ, ಕೃಷ್ಣ ನಮ್ಮ ತಿನ್ನಲ್ಲ. ಸೊ ಈ ತರ ನಾವು ಇದರಿಂದ ತಿಳ್ಕೊಬೇಕು, ಏನೋ ಈ ಹೊಗಳಿಕೆಗೆ ಯಾವತ್ತು ನಾವು ಹರ್ಷ ಆಗ್ಬಾರ್ದು, ಪ್ರಶಂಸೆಗೆ ಯಾವತ್ತು ಹರ್ಷ ಆಗ್ಬಾರ್ದು. ಈ ಸೌಂಡ್ ಏನಿದೆ, ಈ ಭೌತಿಕ ಪ್ರಪಂಚ ಸೌಂಡು, ನಮ್ಗೆ ಇಷ್ಟ ಕೊಡೋಂಥ ಸೌಂಡ್ಗಳು, ಇವನ್ನ ನಾವು ಯಾವತ್ತು ಜಾಸ್ತಿ ಇದ್ ಮಾಡಬಾರ್ದು. ಓಕೆ ಆಯ್ತಾ, ಯಾರೋ ಹೊಗಳ್ಕಂದ್ರೆ ಅಯ್ಯೋ ಬಿಡಪ್ಪ ಅದು ಇದ್ದಿದೆ, ಸುಮ್ಮನೆ ಅದ್ರಲ್ಲೇನು ಹೊಗಳೋದು, ಇದು ನಮ್ಮ ಗುರುಗೆ ಸೇರಿದ್ದು, ನಮ್ಮ ಕೃಷ್ಣಗೆ ಸೇರಿದ್ದು, ಕೃಷ್ಣಾರ್ಪಣಮಸ್ಸು. ಎಂತ ದೊಡ್ಡ ದೊಡ್ಡವರು ಕೂಡ ಅದಕ್ಕೆ ಲಾಸ್ಟ್ಗೆ ಕ್ಲಾಸ್ ಆದ್ಮೇಲೆ ಕೂಡ ಶ್ರೀ ಕೃಷ್ಣ ಅರ್ಪಣಮಸ್ಸು ಅಂತ ಹೇಳ್ತಾರೆ. ಸೊ ಈ ಬೇರೆ ಏನೇ ಆದ್ರೂ ಕೂಡ ಅದು ಭಗವಂತನಿಗೆ ಅರ್ಪಣೆ ಮಾಡ್ಬಿಡ್ತಾರೆ, ಇದು ಭಗವಂತನಿಗೆ ಸೇರಿದ್ದು ಅಂತ. ಯಾವಾಗ ಈ ತರ ಭಾವನೆಯಲ್ಲಿ ಇರ್ತೀವಿ, ಬರೀ ಹೇಳೋದೆಲ್ಲ ಆಚರಣೆ ಮಾಡ್ಬೇಕು ಅದನ್ನ.
ಸ್ವಾಮಿ ಇದೆ ಈ ತರನೇ ಆಗ್ತಾ ಇರೋದು, ನಮ್ಮ ಪರಿಸ್ಥಿತಿ ಇದೇ ತರ ಆಗ್ತಾ ಇರೋದು. ಹೇಳ್ತೀವಿ ಬಾಯಿಲಿ ಪ್ರಭುಪಾದ ಜಯ ಶೀಲ ಪ್ರಭುಪಾದ ಮಾಡ್ತೀವಿ, ಲಾಸ್ಟ್ಗೆ ನಾವು ಜಯ ಶೀಲ ಪ್ರಭು ಅರ್ಪಣೆ ಮಾಡ್ತಾ ಇಲ್ಲ, ಏನ್ ಮಾಡ್ತಾ ಇದ್ದೀವಿ ಜಯ ಶೀಲ ಪ್ರಭು ಏನೋ ಅಂತ ಇದು ಎಲ್ಲ ಪ್ರಭುಪಾದ ಸೇರಿದ್ದು ಇತ್ತು. ಅದ್ರ ನಮ್ಮ ಭಾವನೆ ಏನಿರ್ತ, ಅವ್ರೇನೇ ಏನಾರು ಕ್ವಶನ್ ಕೇಳಿದಾಗ ಏನ ಪ್ರಭು ನೀವು ಹಂಗ್ ಮಾಡ್ಬಿಟ್ರಿ ಹಿಂಗ್ ಮಾಡ್ಬಿಟ್ರಿ, ಹೌದಾ ಸ್ವಲ್ಪ ಮೈಕಲ್ ಜೋರಾಗಿ ಹೇಳು ಕೇಳಿಸ್ಲಿಲ್ಲ ನನಗೆ, ಹಿಂಗೆ ತಾನೇ ನಾವ್ ಹೇಳ್ತೀವಿ. ಏ ಹೇಳ್ಕೊಡ್ ಪ್ರಶಂಸೆಗೆ, ಈ ಪ್ರಶಂಸೆ ಇದೆಯಲ್ಲ ತುಂಬಾ ತುಂಬಾ ದೊಡ್ಡ ಇದು ನಮ್ಗೆ ಇದನ್ನ ಅವಾಯ್ಡ್ ಮಾಡೋದು, ಇದನ್ನ ಇದು ಮಾಡೋದು ತುಂಬಾ ತುಂಬಾ ನಮಗ್ ಗೊತ್ತಿಲ್ದಂಗ ನಮ್ಮ ಹೃದಯದಲ್ಲಿ ಅದ್ರದ್ದು ಅಂಕುರ ಬೆಳೀತಾ ಇರುತ್ತೆ. ಯಾವನಾರ ಒಂಚೂರು ನಿಮ್ಗೆ ಪ್ರಭು ಇವತ್ತು ಸರಿ ಕ್ಲಾಸ್ ಮಾಡ್ಲಿಲ್ಲ, ನೀವು ಏನ್ ಸರಿ ಹೇಳಿಲ್ಲ ಅಂತ ಅಂದ್ಬಿಡ್ಲಿ, ಅದ್ರ ಬಗ್ಗೆ ತಲೆ ಕೆಡ್ಸಿ ಹೌದಾ ಹಿಂಗಾಯ್ತು ಹಂಗಾಯ್ತು ಅದ್ರ ಬಗ್ಗೆ ಪೂರ್ತಿ ಇದೇ ಆಗ್ಬಿಡ್ತಾನೆ. ಅದಕ್ಕೆ ಬೇರೆಯವ್ರು ಏನ್ ಮಾಡ್ತಾರೆ, ಇಲ್ಲ ಇಲ್ಲ ಏನ್ ಚೆನ್ನಾಗಿ ಹೇಳಿಲ್ಲ ಅಂದ್ರೆ ನೀವು ಚೆನ್ನಾಗಿ ಹೇಳಿದ್ರಿ ಪ್ರಭು, ನೀವು ಚೆನ್ನಾಗಿ ಇವನಿಗೆ ಏನಾಗ್ತಾ ಇರುತ್ತೆ, ಹೌದು ಇವನ್ ಏನು ಹೇಳಕ್ ಬಂದಿಲ್ಲ ಅಂದ್ರೆ ಇವನಿಗೆ ಇಲ್ಲಿ ಬಿಡಿತಾರೆ. ಸೊ ಇದೆಲ್ಲ ಏನಂತಂದ್ರೆ ಯಾವಾಗ ನಾವು ಸರಿಯಾಗಿ ಸಾಧನೆ ಮಾಡಲ್ಲ, ನಾವು ಭಗವಂತನ ಬಗ್ಗೆ ಸರಿ ತಿಳ್ಕೊಳ್ಳಲ್ಲ, ವಿಷಯ ಕೇಳಲ್ಲ, ಇದೆಲ್ಲಾನು ಅವಾಗ ಕೇಳ್ತಾ ಇರಲ್ಲ, ಇದೆಲ್ಲ ನಮ್ದಲ್ಲಿ ಗಂಟು ಬೆಳೀತಾ ಇರುತ್ತೆ, ಗೊತ್ತಿಲ್ಲಂಗೆ ಬೆಳ್ಕೊಂಡು ಹೋಗ್ಬಿಡುತ್ತೆ ನಮ್ಗೆ. ಸೊ ಅದರಿಂದ ಏನ್ ಮಾಡೋದು, ಇದನ್ನ ಅವಾಗ ಮಟ್ಟ ಆಗ್ತಾ ಇರ್ಬೇಕು. ಇದ್ರಿಗೆ ಅಹಂಕಾರದ ಬಗ್ಗೆ ನಮ್ಗೆ ಒಂದೊಂದ್ಸರಿ ಅವಾಗ ಭೌತಿಕವಾಗಿಯೂ ಏಟ್ ಬೀಳ್ತಾ ಇರ್ಬೇಕು. ಸುಮ್ ಏನೇ ಒಂದು ಕಾರಣಕ್ಕಾದ್ರೆ ನಮ್ಗೆ ಏಟ್ ಬೀಳ್ತಾ, ಅವಾಗ ನಮ್ಗೆ ಈ ತರ ಇದೆಯಪ್ಪ, ನಾವು ಸರಿಯಾಗಿರ್ಬೇಕು, ಈ ಅಹಂಕಾರ ಪಡಬಾರ್ದು ನಮ್ಗೆ ಅಂದ್ರೆ ನಾವು ಒಂದೊಂದ್ಸರಿ ಅಹಂಕಾರ ತೋರಿಸ್ತಾ ಇರ್ತೀವಿ. ಸೊ ಅದು ಏನ್ ಮಾಡಿದೆ, ಈ ಭೌತಿಕದಲ್ಲಿ ಏಟ್ ಬೀಳುತ್ತೆ ನಮ್ಗೆ, ಎಷ್ಟಂದ್ರೆ ಕಷ್ಟ ಬೀಳ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದನ್ನ ತಿಳ್ಕೊಬೇಕು ನಾವು, ಇದ್ರಿಂದ ಹಿಂಗ ಆಯ್ತು, ನಾವು ಇದ ತಗ್ಸ್ಬೇಕು ಅಹಂಕಾರನ, ಸೊ ಈ ತರ ಮಾತಾಡಬಾರ್ದು ಅಂತ. ಸಣ್ಣ ವಿಷಯಕ್ಕೆ ಸಣ್ಣ ಖುಷಿಯ ಉದಾಹರಣೆ ಹೇಳ್ತೀನಿ. ನಾನು ಯಾವ್ದೋ ಒಂದು ಕ್ಲಾಸಲ್ಲಿ ಎಲ್ಲಿ ಹೇಳಿದೆ ಅದನ್ನ, ಏನೋ ಒಂಚೂರು ನನ್ಗೊಂಥರ ಗೊತ್ತು ಅನ್ನೋ ತರ ಹೇಳ್ಕೊಂಡೆ. ಅಲ್ಲಿ ಹೇಳ್ಕೊಂಡು ಆದ್ಮೇಲೆ ಇಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಸಣ್ಣ ವಿಷಯನ ಎಕ್ಸ್ಪ್ಲೇನ್ ಮಾಡಿ ಮೊನ್ನೆ ಬರ್ತು ಗೊತ್ತಾ ನಿಮ್ಗೆ, ಒಂದ್ ವಾರ ಮಾಡಕ್ಕಾಗ್ಲಿಲ್ವಾ ಗೊತ್ತಾ, ಅದು ಸಿಂಪಲ್ ಆಕ್ಚುಲಿ, ಅದ್ ಎಷ್ಟು ಸರಿ ಮಾಡಿದೀನಿ ಅದನ್ನ ಹೇಳಕ್ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ನನ್ಗೆ. ಯಾಕೆಂದ್ರೆ ವರ್ಡ್ ಒಂಥರ ಕನ್ಫ್ಯೂಸ್ ಆಗೋಯ್ತು ಅಷ್ಟೇ. ಇದು ಹಿಂದೆ ಮುಂದೆ ಆಗಿ ಭಗವಂತನಿಗೆ ಸಂಬಂಧಪಟ್ಟಂಗೆ ಲೌಕಿಕ ವಿಚಾರ ಅಂತ ಹೇಳ್ತಾ ಇದೆ, ಮೆಟೀರಿಯಲ್ ಅಂತ ಹೇಳ್ತಾ ಇದೆ. ಆ ಮೆಟೀರಿಯಲ್ ಅಂತ ಬಂದಾಗ್ಲೇ ಗೊತ್ತಾಯ್ತು ಇದು ಭಗವಂತನ ಬಿಟ್ಟಿರೋದು ಅಂತ. ಭೌತಿಕ ರೂಪ ಅಂದ ಇಟ್ಗೆ ಭಗವಂತನ ಭೌತಿಕ ರೂಪ ಅಂತ ಹೇಳಿದಿಟ್ಗೆ ಭಗವಂತನ ಬಿಟ್ಟು ಭೌತಿಕ ರೂಪ ಅಂತ ಇರೋದನ್ನ ಅದನ್ನ ಟ್ಯಾಲಿ ಮಾಡಕ್ಕೆ ಆಗ್ಲಿಲ್ಲ. ಭಗವಂತ ಈ ತರ ಸೂಕ್ಷ್ಮವಾಗಿ ಕೊಡ್ತಾನೆ ಇರ್ತಾನೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ಸೂಕ್ಷ್ಮ ಬುದ್ಧಿ ಬೇಕೇ ಬೇಕು. ಸೂಕ್ಷ್ಮ ಬುದ್ಧಿ ಬೇಕಂತಂದ್ರೆ ನಾವು ಶಾಸ್ತ್ರನ ಅಧ್ಯಯನ ಮಾಡ್ಲೇಬೇಕು, ಭಕ್ತರ ಹತ್ರ ಕೇಳಲೇಬೇಕು. ರೂಪ ನಿಯಮ ಮಾಡಿರೋದು ಯಾವ ತರ ಇದೆ ನೋಡಿ, ಬೆಳಿಗ್ಗೆ ಸಂಜೆ ನಿಮಗೆ ಪೆಟ್ಟು ಕೊಡ್ತಾ ಇರ್ಬೇಕು, ಬುಂಡೆ ಮೇಲೆ ಅವಾಗ ಅಲ್ಲಿಂದ ಹೋಗಕ್ಕೆ. ಇಲ್ಲ ಅಂತಂದ್ರೆ ನಮ್ಗೆ ಏನಾಗುತ್ತೆ, ಅಯ್ಯೋ ಯಾಕೆ ಇದು ಕೇಳ್ತಾ ಇರೋದು, ಯಾವಾಗ್ಲೂ ಒಂದ್ಸರಿ ಕೇಳೋಣ ಬಿಡಿ. ಇದು ಯಾಕೆ ಅಂತಂದ್ರೆ ದಿನ ನಿಮ್ಗೆ ಸಾಣೆ ಹಿಡಿಯಕ್ಕೆ ಬಂದು ಮೇಲ್ಗಡೆ ಬೆಳೆದಿರೋದನ್ನ ರಬ್ ಮಾಡಕ್ಕೆ, ಅಳ್ಸಕ್ಕೆ ಅಳ್ತೀವಲ್ಲ ಹಂಗೆ ಆತರ ಅಳ್ಸಕ್ಕಿದು ಬೇಕಾಗಿರೋದು ನಮ್ಗೆ ದಿನ ಕ್ಲಾಸ್. ಇರೋದ್ನೇ ಓದ್ತಾ ಇರಿ ನೀವು, ಏನೋ ಒಂದು ಪಾಯಿಂಟ್ ಸಿಗುತ್ತೆ ಅದು ಅಳಿಸ್ಕೊಳ್ಳಿ, ನಿಮ್ದು ಏನ್ ಬಂದಿದೆಯೋ ಅಹಂಕಾರ. ಅದಕ್ಕೋಸ್ಕರ ಇಲ್ಲಿ ದುರ್ಯೋದಂಗೆ ಆ ಥರ ಆಗುತ್ತೆ. ನಾವು ಕೂಡ ಇದರಿಂದ ಇದೇ ತರ ತಿಳ್ಕೊಬೇಕು. ಇದು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ ರೀತಿ. ಓಕೆ, ಹರೇ ಕೃಷ್ಣ. ಇಲ್ಲಿ ನಿಲ್ಸನ 9-7 ಕಾಲ ಜಾಸ್ತಿ ಆಗೋಯ್ತು, 5 ನಿಮಿಷ ನಿಲ್ಸನ. ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ನೀವು.